ಈ ಸಮಗ್ರ ಜೀವನ ಶೈಲಿ ಭಾಗದಾಗಿ ನಾವು ಅನ್ಕೊಂಡಿರೋದು ಇವತ್ತು ಪ್ರಣಾಳಿಕೆ ಮಾಡಿಕೊಂಡಿರೋದು ಒಂದು ಅಂಶ ಇದೆ. ಅಂದ್ರೆ ನಮ್ಮ ಜೀವನ ಬದಲಾವಣೆಗೆ 7 ಅಭ್ಯಾಸಗಳಿದೆ. ಈ 7 ಅಭ್ಯಾಸಗಳು ಯಾರ್ಯಾರು ಕೇಳಿಸ್ಕೊಂತಾರೋ ಈಗಾಗಲೇ ಎಷ್ಟೋ ಪವಾಡದ ಅಂಶಗಳು ನಾವು ಅನ್ಸ್ಕೊಂತ ಬಂದಿದೀವಿ ಈ ವೇದಿಕೆಯಲ್ಲಿ. ನೀವು ಯಾವುದೇ ವಿಡಿಯೋ ಎತ್ಕೊಂಡಿದ್ರೆ ಆ ವಿಡಿಯೋದಲ್ಲಿ ನೀವು ಜಸ್ಟ್ ನೋಟ್ ಮಾಡ್ಕೊಂತಾ ಹೋದ್ರೆ ನಿಮಗೆ ಸಿಗುವಂತ ಮಾಹಿತಿ ಜ್ಞಾನ ನಿಮ್ಮ ಜೀವನದಲ್ಲಿ ಮರೆಯಕ್ಕೆ ಆಗಲ್ಲ, ಮರೆಯಬಾರದು. ಆ ರೀತಿಯಲ್ಲಿ ಮಾಡ್ಕೊಂತ ಹೋಗ್ತಾ ಇದ್ವಿ, ನಿಮ್ಗೆ ಗೊತ್ತಿರೋ ವಿಷಯ. ಅದೇ ರೀತಿಯಲ್ಲಿ ಇವತ್ತಿಂದ ಅಂದ್ರೆ ಇವತ್ತು ಮತ್ತೆ ಇನ್ನು ಮುಂದಿನ ಸಂಚಿಕೆಗಳಿದೆ. ಈ ಈ ಈ ಅದ್ಭುತವಾದ ಒಂದು ಪುಸ್ತಕ ಇದೆ. ಈ ಪುಸ್ತಕ ಬರೆದಿರುವಂತ ವ್ಯಕ್ತಿಗಳು ತುಂಬಾ ದಂಪತಿಗಳು. ಮತ್ತೆ ಹೇಳ್ಬೇಕಂದ್ರೆ ಅವರು ಅಂದ್ರೆ ಈ ಸಮಗ್ರ ಜೀವನ ಶೈಲಿ ಹೇಳ್ಬೇಕಂದ್ರೆ ಅತಿ ಪೆನ್ನ ವಯಸ್ಸಲ್ಲೇ, ಕಡಿಮೆ ವಯಸ್ಸಲ್ಲಿ ಶುರು ಮಾಡಿಕೊಂಡು ಈಗ ಇಡೀ ಪ್ರಪಂಚ ಹೇಳ್ಬೇಕಂದ್ರೆ ನಮ್ಮ ಭಾರತದಲ್ಲಿ ಅವ್ರಿಗೆ ಫಾಲೋಯರ್ಸ್ ನೋಡಿದ್ರೆ ಲಕ್ಷಾಂತರ ಕೋಟಿ ಅಂತ ಜನ ಇದ್ದಾರೆ. ಹೇಳ್ಬೇಕಂದ್ರೆ ಇವರಿಬ್ರು ಹರ್ಷವರ್ಧನ್ ಸುಬಾ, ಅಂದ್ರೆ ಅವ್ರ ಹೆಸರು ಸುಬಾ ಮತ್ತೆ ಹರ್ಷವರ್ಧನ್ ಅಂತ. ಹರ್ಷವರ್ಧನ್ ಶರಫ್ ಮತ್ತೆ ಸುಭಾಷ್ ಶರಫ್ ಅಂತ ಇವರಿಬ್ರು ದಂಪತಿಗಳಾಗಿದ್ದಾರೆ. ಮೊದಲನೇದಾಗಿ ಫ್ರೆಂಡ್ಸ್ ಇದ್ರು, ಆಮೇಲೆ ದಂಪತಿಗಳಾದ್ರು. ಅವ್ರದ್ದು ಏನೂ ಇಲ್ಲ, ಈ ಸಾತ್ವಿಕ್ ರೆವಲ್ಯೂಷನ್ ಅಂತ, ಸಾತ್ವಿಕ್ ಮೂಮೆಂಟ್ ಅಂತ ತಂದ್ಕೊಟ್ರು. ಸಾತ್ವಿಕ್ ಮೂಮೆಂಟ್ ಇವ್ರ ಬಗ್ಗೆ ನಿಜವಾದ ನಾವು ತಿಳ್ಕೋಬೇಕು. ಅಂದ್ರೆ ಹೇಗೆ ಅವ್ರ ಜೀವನ ಮುಂದಕ್ಕೆ ಹೋಯ್ತು, ಹೇಗೆ ಅವರು ಸಾಗಿಸಿದ್ದಾರೆ ಅವ್ರ ಜೀವನ. ಈಗನೂ ಅಷ್ಟೇ ಅವರು ತುಂಬಾ ವಿಡಿಯೋಗಳು ಮಾಡ್ತಾ ಇರ್ತಾರೆ ಆನ್ಲೈನ್ ಅಲ್ಲಿ, ನೀವು ನೋಡ್ಬೋದು. ಆ ಸಾತ್ವಿಕ ಜೀವನ ಶೈಲಿ ಆದಷ್ಟು ಆ ಜ್ಞಾನವನ್ನು ನಾನು ನಮ್ಮ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚ್ಕೊಂತ ಬಂದಿದ್ದೀನಿ ಈಗಾಗಲೇ. ಸಾತ್ವಿಕ ಸಾತ್ವಿಕ ಲೈಫ್ ಸ್ಟೈಲ್ ಬಗ್ಗೆ, ಆಕ್ಟಿವ್ ಲೈಫ್ ಸ್ಟೈಲು, ಮತ್ತೆ ಚಿಕಿತ್ಸಕೋಸ್ಕರ ಮಾಡುವಂತ ಒಂದು ಲೈಫ್ ಸ್ಟೈಲ್ ಹೇಗಿರ್ತದೆ, ಪ್ರತಿಯೊಂದು ಹಲವಾರು ವಿಷಯಗಳು ಈಗಾಗಲೇ ಅವ್ರ ಜ್ಞಾನವನ್ನು ನಾವು ಈ ವೇದಿಕೆ ಮೇಲೆ ಹಂಚ್ಕೊಂಡಿದ್ದೀವಿ. ಇವತ್ತಿಂದ ಒಂದು ಬುಕ್ ಬಗ್ಗೆ ಮಾತಾಡ್ಕೊಂತ ಅಲ್ಲಿ ಕೊಟ್ಟಿರುವಂತ 7 ಅಭ್ಯಾಸಗಳು 7 ಪ್ರಾಕ್ಟೀಸಸ್, 7 ಹ್ಯಾಬಿಟ್ಸ್ ಅಂತ ಹೇಳ್ತೀವಿ ನಾವು. ಆ 7 ಹ್ಯಾಬಿಟ್ಸ್ ಅನ್ನೋದು ಹೇಳ್ಬೇಕಂದ್ರೆ ಈ ಸಾತ್ವಿಕ ವಿಪ್ಲವ ಅಂತ ಹೇಳ್ಬೋದು. ಈ ಸಾತ್ವಿಕ ವಿಪ್ಲವಕ್ಕೆ ಕಾರಣ ಆಗಿರುವಂತ ಈ 7 ಅಭ್ಯಾಸಗಳು ಅವರು ತುಂಬಾ ಸುಂದರವಾದ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಅದಕ್ಕೂ ಹೇಗೆ ಅವ್ರಿಗೂ ಸ್ಫೂರ್ತಿ ಹೇಗೆ ಬಂದಿದೆ, ಅವ್ರಿಗೆ ಸ್ಫೂರ್ತಿ ಹೇಗೆ ಸಿಕ್ತು, ಇಷ್ಟೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಬೇಕಲ್ಲ, ಅದಕ್ಕೂ ಒಂದು ಎಕ್ಸಾಂಪಲ್, ಒಂದು ಆದರ್ಶ ಬೇಕಲ್ಲ, ಅದು ಹೇಗೆ ಸಿಕ್ತು ಅಂತ ಈ ಸ್ಟೋರಿ ನೀವು ತಿಳ್ಕೊಂಡಿದ್ರೆ, ಈ ಸ್ಟೋರಿ ತಿಳ್ಕೊಳ್ಳಿ. ಮೊದಲನೇದಾಗಿ ಈ ಸ್ಟೋರಿ ತಿಳ್ಕೊಳ್ಳಿ, ಆಮೇಲೆ ಮುಂದಿನ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಸ್ಟೋರಿ, ಅವರು ಹೇಗೆ ಅವರು ಸಮಗ್ರ ಜೀವನ ಶೈಲಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಹೇಗೆ ಮೂಡಿತು, ಹೇಗೆ ಅವ್ರು ಮುಂದಕ್ಕೆ ಹೋಗಿದ್ದಾರೆ, ಹೇಗೆ ಸಾಧ್ಯವಾಯಿತು ಇಷ್ಟೆಲ್ಲ ಸಾಮ್ರಾಜ್ಯ ಅವ್ರು ನಿರ್ಮಿಸಕ್ಕೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಂಡು ಅವ್ರ ಸ್ಟೋರಿ ಅರ್ಥ ಮಾಡ್ಕೊಳ್ಳೋಣ. ಅದರಿಂದ ನೆಕ್ಸ್ಟ್ ತರಗತಿಗಳಲ್ಲಿ, ಮುಂದಿನ ತರಗತಿಗಳಲ್ಲಿ ಅವ್ರು ಹೇಳ್ಕೊಟ್ಟಿರುವಂತ 7 ಅಭ್ಯಾಸಗಳು, ಒಂದೊಂದು ಅಭ್ಯಾಸದ ಬಗ್ಗೆ ಅತಿ ಶೀಘ್ರ ಅತಿ ತೀವ್ರವಾಗಿ ಹೇಳ್ಬೇಕಂದ್ರೆ ಅತಿ ಆಳವಾದ ಆ ಸಬ್ಜೆಕ್ಟ್ ಅನ್ನು ತಿಳ್ಕೊಂತ ಹೋಗೋಣ. ಅವಾಗ ಅದೇ 7 ಅಭ್ಯಾಸಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಸ್ನೇಹಿತರೆ, ಯಾವುದು ರೋಗ ಇಲ್ಲ, ರೋಗ ಮುಕ್ತ ಜೀವನ. ರೋಗ ಬರೋದಿಲ್ಲ, ರೋಗ ಇದ್ದಿರೋದು ರೋಗ ಒಟ್ಟು ಹೋಗ್ತದೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇದು ಈ ಈ ವಿಷಯದ ಬಗ್ಗೆ ಕ್ಲುಪ್ತವಾಗಿ ನಾನು ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವ್ರ ಸ್ಟೋರಿ, ಅವ್ರು ಹೇಗೆ ಅಂದ್ರೆ ಆ ಸ್ಟೋರಿ ಹೇಗೆ ಸ್ಟಾರ್ಟ್ ಆಗಿದೆ, ಅವ್ರ ಜೀವನ ಹೇಗೆ ನಡೆಸಿದಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವ್ರ ಹೆಸರು ಈಗಾಗಲೇ ಹೇಳಿದ್ದೀನಿ, ಸುಭಾ ಶರಫ್ ಅಂತ. ಅವ್ರ ಹೆಸರು ಸುಭಾ ಅಂತ. ಅವರು 4th ಗ್ರೇಡ್ ಅಲ್ಲಿ ಓದುವಾಗ ಅವರು ಸ್ಕೂಲ್ ಬೆಂಚಲ್ಲಿ ಲಾಸ್ಟ್ ಅಲ್ಲಿ ಕೂತ್ಕೊಂತ ಇದ್ರು ಹೇಳ್ಬೇಕಂದ್ರೆ. ಅವರು ಎಷ್ಟೋ ಅಂದ್ರೆ ಮ್ಯಾಥ್ಸು ಇದೆಲ್ಲ ಟೆಸ್ಟು ಇದೆಲ್ಲ ಬರಿತಾ ಇರ್ತಾರಲ್ಲ, ಒಂದು ಮ್ಯಾಥ್ಸ್ ಟೆಸ್ಟು ಅವತ್ತು ನಡೀತಾ ಇದೆ. ಸ್ಕೂಲಲ್ಲಿ ಒಂದು ಬೆಂಚಲ್ಲಿ ಕೂತ್ಕೊಂಡು ಮ್ಯಾಥ್ಸ್ ಟೆಸ್ಟ್ ಬರಿತಾ ಇರುವಾಗ ಅವರು ನೀಟಾಗಿ ಕೂತ್ಕೊಂಡು ಬರಿತಾ ಇದ್ರಲ್ಲ, ಅದೇ ಅವರು ಇಲ್ಲಂದ್ರೆ ಇದು ಡೆಲ್ಲಿ ಸ್ಕೂಲ್ ಇದು. ಅಲ್ಲಿ ಡೆಲ್ಲಿಯಲ್ಲೇ ಓದಿರೋದು ಅವರು. ಅವತ್ತು ಡೆಲ್ಲಿಯಲ್ಲಿ ಅವಾಗ ತುಂಬಾ ಹೀಟ್, ಬಿಸಿಲು ಕಾಲ. ಅಲ್ಲಿ ಕೂತ್ಕೊಂಡು ಅಲ್ಲಿ ಏನೋ ಏರ್ ಕಂಡೀಷನ್ ಇಲ್ಲ, ಏನಿಲ್ಲ, ಹಾಗೆ ಕೂತ್ಕೊಂಡು ಬರಿತಾ ಇದಾರೆ. ಅವ್ರ ಫೇಸ್ ರೆಡ್ ಆಗಿ, ಅಂದ್ರೆ ಒಂಥರ ಅವ್ರ ಬಾಡಿ ಹೀಟ್ ಬಾಡಿ, ಫೇಸ್ ಎಲ್ಲ ರೆಡ್ ಆಗಿಬಿಟ್ಟಿದೆ, ಕೆಂಪಾಗ್ಬಿಟ್ಟಿದೆ. ಒಂಥರ ಈ ಬೆವರನ್ನು ಹೋಗ್ತಾ ಇದೆ ಅವರಿಂದ. ಆ ರೀತಿಯಲ್ಲಿ ಕೂತ್ಕೊಂಡು ಬರಿತಾ ಇದೆ ಎಕ್ಸಾಮ್. ಆ ಕ್ಲಾಸ್ ರೂಮ್ ಅಲ್ಲಿ ಪಿನ್ ಡ್ರಾಪ್ ಸೈಲೆನ್ಸ್ ತರ ಏನು ಶಬ್ದ ಇಲ್ಲ, ಎಲ್ಲರೂ ಬರಿತಾ ಇದ್ದಾರೆ. ಆ ಸಮಯದಲ್ಲಿ
ಒಂದು ಮ್ಯಾಥ್ಸ್ ಟೀಚರು, ಅವ್ರ ಮುಂದೆ ಕೂತಿರುವಂತ ಮ್ಯಾಥ್ಸ್ ಟೀಚರು ಇವ್ರ ಕಡೆನೇ ನೋಡ್ತಾ ಇದ್ದಾರೆ. ಇವ್ರ ಕಡೆ ನೋಡ್ತಾ ನೀವು ಈ ಕಡೆ ಬನ್ನಿ ಅಂತ ಕರೀತಾರೆ. ಈ ಕಡೆ ಬನ್ನಿ ಅಂತ ಕರೆಯುವಾಗ ಅವ್ರ ಹತ್ರ ಹೋಗ್ತಾರೆ. ಇವ್ರು ಸಿಗ್ನಲ್ ಕೊಡ್ತಾರಲ್ಲ, ಸಿಗ್ನಲ್ ಕೊಡುವಾಗ ಅಲ್ಲಿಗೆ ಹೋಗ್ತಾರೆ. ಸೊ ಇವ್ರ ಕಣ್ಣೆಲ್ಲ ನೋಡ್ತಾ ಅವ್ರು ಕರೀತಾರೆ. ಇವ್ರಿಗೆ ಭಯ ಆಗತ್ತೆ, ಏನಕ್ಕೆ ನನ್ನ ಕರೀತಾ ಇದಾರೆ, ಏನು ಕಾರಣ ಇರ್ಬೋದು ಅಂತ ನೋಡೋಕೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ. ಅಲ್ಲಿ ಆಶ್ಚರ್ಯವಾಗಿ ಅವರು ನೋಡ್ತಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಕಡೆ ಹೋಗ್ತಾರೆ. ಆ ಅವನು ಮುಂದೆ ಕೂರಿಸಿ ಸ್ವಲ್ಪ ಒಂದು ಪೇಪರ್ ಅಂದ್ರೆ ಒಂದು ಪೇಪರ್ ಈ ತರ ಅಡ್ಡ ಇಟ್ಕೊಂಡಿರ್ತಾರೆ ಅವರು. ಅಡ್ಡ ಇಟ್ಕೊಂಡು ಪೇಪರ್ ಓದ್ತಾ ಆಮೇಲೆ ಅವ್ರು ಕರೆಯುವಾಗ ಅವ್ರ ಹತ್ರ ಹೋಗಿ ಕೂತ್ಕೊಳ್ಳುವಾಗ ಪೇಪರ್ ತೋರಿಸ್ತಾರೆ. ತೋರಿಸಿ ಏನಿರ್ತಾ ಹೆಡ್ಲೈನ್, ಆ ಪೇಪರ್ ಒಂದು ಆರ್ಟಿಕಲ್ ಬರೀತಾರೆ. ನೋಡ್ತಾರೆ ಏನಂತಂದ್ರೆ ಒಬೆಸಿಟಿ ಎಪಿಡೆಮಿಕ್, ಒಬೆಸಿಟಿ ಎಪಿಡೆಮಿಕ್ ಅಂತ ಒಂದು ತೋರಿಸ್ತಾರೆ, ಒಂದು ಹೆಡ್ಲೈನ್ ತೋರಿಸ್ತಾರೆ. ತೋರಿಸಿ ನೀವು ಈ ತರ ವೆಯ್ಟ್ ಆಗಿದ್ರಿ, ಈ ವೆಯ್ಟ್ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ, ಆ ಅಂದ್ರೆ ಆಗ್ಲೇ ಈ ಈ ಶುಭ ಅಂತ ಈ ಹುಡುಗಿ ಸ್ವಲ್ಪ ವೆಯ್ಟ್ ಹೆಚ್ಚಿದ್ರು, ಆ ಬಾಲಿಕೆ ಸ್ವಲ್ಪ ವೆಯ್ಟ್ ಹೆಚ್ಚಿದ್ರು. ಮೇಡಮ್ ಇದು ತೋರಿಸ್ತಾ ಅವ್ರಿಗೆ ಹೇಳುವಾಗ ಹೇಳ್ತಾರೆ, ನೀವು ವೆಯ್ಟ್ ಲೂಸ್ ಆಗಬೇಕು ಅಂತ ಒಂದು ಮಾತು ಹೇಳಿ ಕಲಿಸ್ತಾರೆ. ಅದು ಈ ಬಾಲಿಕೆಗೆ ಅವರು ಹೇಳ್ಬೇಕಂದ್ರೆ ಒಳಗಡೆ ಒಂದು ಬಾಣ ತರ, ಒಂದು ಬುಲೆಟ್ ತರ ಒಳಗಡೆ ಹೋಗಿ ಕೂತ್ಕೊಂಡಿದೆ ಈ ಪದಗಳೆಲ್ಲ. ಸೊ ಈ ರೀತಿಯಲ್ಲಿ ಹೇಳ್ತಾ ಇದ್ರಲ್ಲ ಮೇಡಮ್ ಅಂತ. ಓಕೆ, ಸೊ ಅವಾಗ ಒಂಥರ ಇವ್ರಿಗೆ ಎಂಬರಾಸ್ಮೆಂಟ್ ಆಗ್ತದೆ. ಸೊ ಹೇಳ್ಬೇಕಂದ್ರೆ ವಿಚಾರ ಆಗ್ತದೆ. ಸೊ ಈ ರೀತಿಯಲ್ಲಿ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು. ಸೊ ಖಂಡಿತವಾಗಿ ಅಂದ್ರೆ ಯಾರು ಕೇಳಿಸ್ಕೊಂಡಿಲ್ಲ, ತುಂಬಾ ಸೀಕ್ರೆಟ್ ಆಗಿ ಅವರು ಕಿವಿಯಲ್ಲಿ ಹೇಳ್ತಾರೆ. ಅದನ್ನ ಏನು ಬಾಯಿ ಬಿಟ್ಟು ಎಲ್ಲರ ಮುಂದೆ ಕ್ಲಾಸ್ ರೂಮ್ ಅಲ್ಲಿ ಇಲ್ಲ. ಅದು ಒಳ್ಳೇದಾಯ್ತು. ಓಕೆ, ಸೊ ಅವಾಗ ಮತ್ತೆ ಸೀಟ್ಗೆ ಅವ್ರು ವಾಪಸ್ ಬರ್ತಾರೆ. ಸೊ ಆಮೇಲೆ ಆ ಬುಕ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ಮನೆಗೆ ಹೋಗ್ತಾರೆ ಇವರು. ಸೊ ಮನೆಗೆ ಹೋಗುವಾಗ ಒಂದು ವ್ಯಾನಲ್ಲಿ ಹೋಗ್ತಾರಲ್ಲ, ವೆಹಿಕಲ್ ಅಲ್ಲಿ ವ್ಯಾನಲ್ಲಿ ಹೋಗ್ತಾರಲ್ಲ ವಾಪಸ್ ಮನೆಗೆ. ಸೊ ಬಸ್ ವ್ಯಾನ್, ಅದೇ ಸ್ಕೂಲ್ ವ್ಯಾನ್ ಇರ್ತದೆ. ಆ ವ್ಯಾನಲ್ಲಿ ಒಂದು 15 ಫ್ರೆಂಡ್ಸ್ ಎಲ್ಲ ಇದ್ರು, ಎಲ್ಲ ಕೂತ್ಕೊಂಡು ಫುಲ್ ಪ್ಯಾಕ್ ಆಗಿ ಹೋಗ್ತಾ ಇರ್ತಾರೆ. ಓಕೆ, ಇವರು ಸ್ವಲ್ಪ ಮನಸ್ಸಿಗೆ ವಿಚಾರ ಆಗಿ ಬೇಜಾರಾಗಿ ಲಾಸ್ಟ್ ಸೀಟಲ್ಲಿ ಕೂತ್ಕೊಂತಾರೆ ಹೋಗಿ. ಈ ಶುಭ ಅಂತ ಈ ಹುಡುಗಿ ಲಾಸ್ಟ್ ಕೂತ್ಕೊಳ್ಳುವಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂತಾರೆ. ಏನೋ ಒಂದು ಅಲ್ಲೇನಾಗ್ತದೆ, ಇನ್ನೂ ಇಬ್ರು ಮಕ್ಕಳು ಹೋಗಿ ಅವ್ರ ಜೊತೆ ಕೂತ್ಕೊಂತಾರೆ. ಅಲ್ಲಿ ಕೂತ್ಕೊಳ್ಳುವಾಗ ಒಂಥರ ಇವರು ವಿಂಡೋ ಕಡೆಯಿಂದ ಆಚೆ ಕಡೆ ನೋಡ್ತಾ ಇರ್ತಾರೆ ಬೇಜಾರಾಗಿ. ಸಡನ್ ಆಗಿ ಒಂದು ಹುಡುಗ ಅವ್ರ ಕಾಲ್ನ ಗಟ್ಟೆ ಒತ್ತಾನೆ. ಅವನ ಕಾಲ್ ಇಟ್ಕೊಂಡು ಇವ್ರ ಕಾಲ್ ಮೇಲೆ ಒತ್ತಾನೆ. ಅದೇನೋ ಮಿಸ್ಟೇಕ್ ಆಗಿದೆ ಅಂತ ಪಕ್ಕ ತೆಗಿತಾನೆ. ಇಲ್ಲ ಮತ್ತೆ ಇನ್ನೊಬ್ರು ಅದೇ ತರ ಮಾಡ್ತಾನೆ. ಮಾಡುವಾಗ ಏನು ಈ ತರ ಮಾಡ್ತಾ ಇದ್ರಂತ ಅವನು ಕೇಳಕ್ ಹೋದ್ರೆ ಅವನ್ ಹೇಳ್ತಾನೆ, ನೀವು ತುಂಬಾ ಫ್ಯಾಟ್ ಆಗಿದ್ದೀರಲ್ಲ, ನೀವು ತುಂಬಾ ಫ್ಯಾಟ್ ಆಗಿದ್ದೀರಲ್ಲ, ಅದಕ್ಕೆ ಈ ತರ ಹೊಡಿತಾ ಇದೀನ ಅಂತ ಹೇಳ್ತಾನೆ. ಅಂದ್ರೆ ಈ ಈ ಹುಡುಗಿ ತುಂಬಾ ದಪ್ಪದಾಗಿದ್ದಾನಲ್ಲ, ಒಬಿಸಿಟಿ, ಅದಕ್ಕೆ ನಿಮ್ನ ಹೊಡಿತಾ ಇದ್ದೇನೆ ನಾನು ಅಂತ ಹೇಳ್ತಾನೆ. ಸೊ ಎಷ್ಟುವರೆಗೂ ಅಂದ್ರೆ ಮನೆ ಹೋಗೋವರೆಗೂ ಹೊಡಿತಾರೆ ಅವ್ರು. ಮನೆ ಹೋಗೋವರೆಗೂ ಅವನು ಹೊಡಿತಾನೆ ಇರ್ತಾರೆ ಆತರ. ಸೊ ಈ ರೀತಿಯಲ್ಲಿ ಆಗಿ ಅವರು ಅಂದ್ರೆ ಒಂದು ಅಲಿಯೋದು ಕಂಟ್ರೋಲ್ ಮಾಡ್ಕೊಂತ ಇರ್ತಾನೆ. ಆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಂತ ಇರ್ತದೆ ಆ ಲೇಡಿ. ಸೊ ಇಮಿಡಿಯೇಟ್ ತಕ್ಷಣವೇ ಮನೆಗೆ ಹೋದ ತಕ್ಷಣ ಬುಕ್ಸ್ ಅಲ್ಲಿ ಆ ಬೆಡ್ ಮೇಲೆ ಹಾಕ್ಸ್ಬಿಟ್ಟು ನೇರವಾಗಿ ಬಾತ್ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡ್ಕೊಂತದೆ. ಡೋರ್ ಲಾಕ್ ಮಾಡ್ಕೊಂಡು ಅಲ್ಲಿ ಅಲಿಯೋದು ಶುರು ಮಾಡ್ತದೆ. ಓಕೆ, ಸೊ ಆ ರೀತಿಯಲ್ಲಿ ತುಂಬಾ ಅಂದ್ರೆ ಒಂಥರ ಅಲಿತದೆ. ಅಲಿದು ಅವ್ರು ಅನ್ಕೊಂಡು ಅವ್ರ ಭಾವನೆ ಏನಂತ ಅಂದ್ರೆ, ನಾನು ಯಾರು ಲೈಕ್ ಮಾಡ್ತಾ ಇಲ್ಲ, ನಾನು ದಪ್ಪದಾಗಿದ್ದೀನಿ, ನಾನು ಯಾರು ಲೈಕ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಒಳಗಡೆ ಒಂಥರ ಈ ಕಿಲಿಮಿರಿ ಭಾವನ ಹೆಚ್ಚಾಗ್ತದೆ ಸ್ನೇಹಿತರೆ. ಸೊ ಆ ರೀತಿಯಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಅವ್ರ ಪೇರೆಂಟ್ಸ್ ಜೊತೆಗೆ ಮಾತಾಡೋಕ್ಕೂ ತುಂಬಾ ಒಂಥರ ಇಂಜರಿ ಆಗ್ತಾರೆ. ಸೊ ಅವ್ರ ಪೇರೆಂಟ್ಸ್ ಜೊತೆಗೂ ಸರಿಯಾಗಿ ಮಾತಾಡಲ್ಲ, ಅವ್ರ ಮನಸ್ಸಲ್ಲೇ ಇಟ್ಕೊಂತಾರೆ ಇದೆಲ್ಲ ಆಗಿರೋದೆಲ್ಲ. ಆಮೇಲೆ ಸೊ ಆಫೀಸ್ಗೂ ಅದೇ ಇದು ಮನೆಗೆ ಬಂದ್ಮೇಲೆ ಅವರು ತಾಯಿ ಇದನ್ನು ಗಮನಿಸಿ ಅವ್ರ ತಾಯಿ ಹೇಳ್ತಾರೆ, ನೀವು ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದ್ರಿ, ದಯವಿಟ್ಟು ನೀವು ಒಂದು ಎಕ್ಸರ್ಸೈಸ್ ಮಾಡಮ್ಮ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಹೇಳ್ತಾರೆ. ಸೊ ಅವಾಗ ಒಂದು ಎಕ್ಸರ್ಸೈಸ್ ಕ್ರಿಯೇಟ್ ಮಾಡಿ ಅವ್ರ ತಾಯಿ ಕೊಡ್ತಾರೆ. ಅದನ್ನು ಸಹ ಏನಂತಂದ್ರೆ ಈ ಮೆಟ್ಟಿಗಲ್ ಮೇಲೆ ಹತ್ತೋದು ಒಂದು 15 ಮೆಟ್ಟಿಗಲು, ಮತ್ತೆ ಅದೇ ಮೆಟ್ಟಿಗಲ್ ಕೆಳಗಡೆ ಇಳಿಯೋದು. ಈ ರೀತಿಯಲ್ಲಿ ಒಂದು ಎಕ್ಸರ್ಸೈಸ್ ಕೊಡ್ತಾರೆ. ಅದನ್ನು ಮಾಡ್ತಾ ಇರ್ತಾರೆ. ಆದ್ರೂ ಖಂಡಿತವಾಗಿ ಏನಾಗಿದೆ ಅಂದ್ರೆ ಅಲ್ಲಿ ವೆಯ್ಟ್ ಏನೋ ಅಷ್ಟು ಕಡಿಮೆ ಆಗ್ತಾ ಇಲ್ಲ ಆ ಹುಡುಗಿಗೆ. ಅವಾಗ ಈ ಶುಭ ಅಂತ ಹುಡುಗಿ ಏನ್ ಮಾಡ್ತಾರೆ, ಸರಿ ಒಂದು ಡಾಕ್ಟರ್ ಹತ್ರ ಹೋಗೋಣ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ. ವೆಯ್ಟ್ ಹೆಚ್ಚಾಗಿದೆಲ್ಲ ಅದಕ್ಕೋಸ್ಕರ.
ಅವಾಗ ಡಯಾಗ್ನೋಸ್ ಆಗ್ತದೆ ಇವ್ರಿಗೆ PCOD, ಪಾಲಿಸಿಸ್ಟಿಕ್ ಓವರಿನ್ ಡಿಸೀಸ್ ಅಂತ ಬರ್ತದೆ ಸ್ನೇಹಿತರೆ. ಅದೇ PCOS ಅಂತ ಹೇಳ್ತೀವಿ, ಪಾಲಿಸಿಸ್ಟಿಕ್ ಓವರಿನ್ ಸಿಂಡ್ರೋಮ್ ಅಂತ. ಈ PCOD ಅಂತ ಅಲ್ಲಿ ನಿರ್ಧಾರ ಆಗತ್ತೆ. ಅದು ಹೇಳ್ಬೇಕಂದ್ರೆ ಬರೋದು ಒಂಥರ ವಯಸ್ಸಿರುವಂತ ಮಹಿಳೆಗೆ ಬರೋದು, ದೊಡ್ಡವ್ರಿಗೆ ಬರೋದು ಇಂಥ ಸಣ್ಣ ವಯಸ್ಸಲ್ಲೇ ಬಂದಿರ್ತದೆ. ಅದನ್ನು ಡಾಕ್ಟರು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಇದು ಯಾವುದೋ ಒಂದು ಹಾರ್ಮೋನ್ಸ್ ಅಸಮತೋಲನ ಆಗಿದೆ, ಅದಕ್ಕೆ ನಿಮಗೆ ವೆಯ್ಟ್ ಹೆಚ್ಚಾಗ್ತಾ ಹೋಗ್ತದೆ ಅಂತ ಹೇಳ್ತಾರೆ. ಅವಾಗ ಇದು ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ ಯೂಸ್ ಮಾಡ್ಕೊಂಡು ಈ ಮೆಡಿಸನ್ ನೀವು ಉಪಯೋಗಿಸ್ತಾ ಇರ್ಬೇಕಂತ ಹೇಳ್ತಾ ಬರ್ತಾರೆ. ಸೊ ಆವಾಗ ಸರಿ, ಏನೋ ಈ ಮೆಡಿಸಿನ್ ತಗೊಂಡ್ರೆ ನಮ್ಗೆ ಕಡಿಮೆ ಆಗತ್ತಾ ಅಂತ ಅನ್ಕೊಂಡು ಆ ಭಾವನದಲ್ಲಿ ಈ ಹುಡುಗಿ ತಗೊಂಡದು ಶುರು ಮಾಡ್ತಾರೆ. ಒಂದು ಸ್ವಲ್ಪ ತಿಂಗಳಾದ್ಮೇಲೆ ಮತ್ತೆ ಹೋಗ್ತಾರೆ, ಆದ್ರೂ ಏನು ವೆಯ್ಟ್ ಕಡಿಮೆ ಆಗ್ತಾ ಇಲ್ಲ. ಮತ್ತೆ ಡಾಕ್ಟರ್ ಹತ್ರ ಕೂತ್ಕೊಂಡ್ರೆ ಮತ್ತೆ ಟೆಸ್ಟ್ ಮಾಡಿದ್ರೆ ಅಲ್ಲಿ ಇನ್ನೊಂದು ಗೊತ್ತಾಯ್ತು, ಹೈಪೋಥೈರಾಯ್ಡಿಸಮ್ ಅಂತ ಬಂತು ನೋಡಿ, ಅದನ್ನು ಗೊತ್ತಾಗ್ತದೆ. ಸೊ ಈ ರೀತಿಯಲ್ಲಿ ಅದಾಗಿ ಇನ್ನೊಂದು ಪಿಲ್ಸ್ ಕೊಡ್ತಾರೆ, ಇನ್ನೂ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಇವಿ ನೀವು ತಿನ್ಬೇಕಾಗತ್ತೆ, ಜೀವನ ಪರ್ಯಂತ ತಿಂತಾ ಇರ್ಬೇಕಂತ ಮತ್ತೆ ಹೇಳ್ತಾರೆ. ಸೊ ಈ ರೀತಿಯಲ್ಲಿ ಸೊ ನಿಜವಾದ ಅವ್ರಿಗೆ ಒಂಥರ ಈ ಹೆಲ್ತ್ ಪ್ರಾಬ್ಲಮ್ ಹೆಚ್ಚಾಗಿ ನಿಧಾನವಾಗಿ ಅವರು ಮುಖದ ಮೇಲೆ ಈ ಮೊಡವೆಗಳಂತ ಬಂತು. ಮೊಡವೆಗಳು ಬರೋದು, ಈ ಕೂದಲೆಲ್ಲ ಉದುರೋಗೋದು, ಹೇಳ್ಬೇಕಂದ್ರೆ ಇದೆಲ್ಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆಮೇಲೆ ಈ ಮೆನ್ಸ್ಟ್ರಲ್ ಸೈಕಲ್ಸ್, ಋತುಚಕ್ರವನ್ನು ಇರ್ರೆಗ್ಯುಲರ್ ಆಗ್ಬಿಡ್ತು, ಡಿಲೇ ಆಗ್ತಾ ಇದೆ. ಈ ರೀತಿಯಲ್ಲಿ ಒಂದು ಪ್ರಾಬ್ಲಮ್ ಇಂದ ಇನ್ನೊಂದು ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಆಯ್ತು, ಈ ತರ ಆಗ್ತಾ ಇದೆ. 4 ವರ್ಷ ಆಯ್ತು ಡಾಕ್ಟರ್ಸ್ನೆಲ್ಲ ಕನ್ಸಲ್ಟ್ ಮಾಡ್ತದ್ದು ಎಲ್ಲ, ಈ ರೀತಿಯಲ್ಲಿ ಎಲ್ಲ ಆಗ್ತಾ ಇದೆ, ಬಟ್ ಏನು ಫಲಿತ ಇಲ್ಲ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ನಾವು ಈ ಮಾತುಗಳು ಮಿಂಗ್ತಾ ನಮ್ಮ ಇಡೀ ಜೀವನನೇ ಕಲ್ಸ್ಕೋಬೇಕಾ, ಇಡೀ ಜೀವನ ನಾವು ಈ ತರ ಅನುಭವಿಸ್ಬೇಕಂತ ತುಂಬಾ ಪೇನಲ್ಲಿ ಇರ್ತದೆ ಆ ಹುಡುಗಿ. ಸೊ ಒಂದ್ ರಕ ಹೇಳ್ಬೇಕಂದ್ರೆ ವಿಶ್ವಾಸ ಅವ್ರ ಮೇಲೆ, ಅವ್ರಿಗೆ ಆತ್ಮವಿಶ್ವಾಸ ಹೊಟ್ಟೋಗಿದೆ. ಸೊ ಇನ್ನೇನು ಹೆಲ್ಪ್ಲೆಸ್ ಆಗ್ಬಿಟ್ಟಿದೆ ಅಂತ ಪರಿಸ್ಥಿತಿ ಅವ್ರಿಗೆ ಬಂದಿದೆ. ಸೊ ಈ ರೀತಿಯಲ್ಲಿ ಅವ್ರಿಗೆ ಯಾವ ತರ ಆಗಿದೆ ಅಂದ್ರೆ, ಇನ್ನು ಏನು ಇಲ್ಲ, ನನ್ನ ಜೀವನ ಇಷ್ಟೇ ಅಂತ ಒಂದು ಒಂದು ರೀತಿಯಲ್ಲಿ ಆತ್ಮವಿಶ್ವಾಸ ಕಳೆದು ಆ ರೀತಿಯಲ್ಲಿ ತುಂಬಾ ವಿಚಾರವಾಗಿ ಹೇಳ್ತಾರೆ. ಆದ್ರೆ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅವ್ರ ಲೈಫಲ್ಲಿ. ಏನಂತಂದ್ರೆ, ಒಂದು 11th ಗ್ರೇಡ್ ಅಲ್ಲಿ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರುವಾಗ ಅವರು ತಂದೆ ಬರ್ತಾರೆ. ಬಂದು ಅವ್ರ ರೂಮಲ್ಲಿ ಬಂದು ಏನ್ ಹೇಳ್ತಾರೆ ಅಂದ್ರೆ, ಸುಭಾ, ನಾವು ತಯಾರಾಗಿ, ನೀವು ಒಂದು ನೇಚರ್ ಕ್ಯಾಂಪ್ ನಡೀತಾ ಇದೆ, 4 ದಿವಸ ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಹೌದಾ, ನಿಜನಾ ಅಂತ ಹೇಳ್ಬಿಟ್ಟು ಇವರು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಇಲ್ಲ, ನಿಜನೇ, ನಾವು ಹೋಗೋಣ ಅಂತ ಕ್ಯಾಂಪ್ ಅಂತ ಇಬ್ರು ಹೋಗ್ತಾರೆ. ಇಬ್ರು ಹೋಗಿ, ಆದ್ರೂ ಅಂದ್ರೆ ಇವ್ರಿಗೇನು ನಂಬಿಕೆ ಇಲ್ಲ, ಆದ್ರೂ ಇಷ್ಟಪೂರ್ವಕ ಆದ್ರೂ ಇಷ್ಟಪಡ್ದು ಮತ್ತೆ ಒಪ್ಕೊಂಡು ಹೋಗ್ತಾರೆ. ಹೋದ್ಮೇಲೆ ಆ ಕ್ಯಾಂಪು ಒಂದು ವಿಲೇಜ್, ಇಲ್ಲಿ ಮುಂಬೈ ಪುಣೆ ಮಧ್ಯದಲ್ಲಿ ಆ ವಿಲೇಜ್ ಇದೆ. ಒಂದು 2 ಸ್ಟೋರಿ ಬಿಲ್ಡಿಂಗ್ ಅಲ್ಲಿ ನಡೀತಾ ಇರ್ತದೆ. ಅಲ್ಲಿ ಒಂದು ವ್ಯಕ್ತಿ, ಒಂದು ಮಾಸ್ಟರ್ ಕೂತ್ಕೊಂಡು ಲೆಕ್ಚರ್ ಕೊಡ್ತಾ ಇರ್ತಾರೆ ಸೆಕೆಂಡ್ ಫ್ಲೋರ್ ಅಲ್ಲಿ. ಓಕೆ, ಅದು ವೈಟ್ ಕುರ್ತಾ ಹಾಕೊಂಡು ಲೆಕ್ಚರ್ ಕೊಡ್ತಾ ಇರ್ತಾರೆ. ಸೊ ಸ್ವಲ್ಪ ಇವ್ರು ಲೇಟ್ಗೆ ಹೋಗಿದ್ದಕ್ಕೂ ಬ್ಯಾಕ್ ಅಲ್ಲಿ ಕೂತ್ಕೊಂತಾರೆ ಹಾಲಲ್ಲಿ. ಸೊ ಅವಾಗ ಹೇಳ್ಬೇಕಂದ್ರೆ, ಅಲ್ಲಿ ಕೂತಿರೋರೆಲ್ಲ ಜನ ಇವ್ರ ಏಜ್ಗಿಂತ ಎಲ್ಲಾರು 2 ಪಟ್ಟು ಹೆಚ್ಚಿರೋರೆ. ಇವ್ರೇನೋ ಒಂದು 16 17 ವಯಸ್ಸು, ಅಲ್ಲಿರೋ ಎಲ್ಲ 35 ವರ್ಷ ಇರೋರೆ ಇದ್ದಾರೆ. ಒಂದು ಅವರ್ ಲೆಕ್ಚರ್ ಆಯ್ತು. ಇವ್ರಿಗೆ ಏನ್ ಬರ್ತಾ ಇದೆ ಅಂದ್ರೆ, ಆಕಲಿಗೆ ಬರ್ತಾ ಇದೆ, ಒಂಥರ ಯಾನಿಂಗ್ ಅಂತ ಹೇಳ್ತಾರಲ್ಲ, ಸೊ ಆವಲಿಂಪ್ ಅಂತ ಹೇಳ್ತಾರಲ್ಲ, ಆತರ ಆವಲಿಕೆ ಬರ್ತಾ ಇದೆ. ಒಂದು ಆತರ ಸ್ವಲ್ಪ ನಿಮಿಷಗಳು ಆತರ ಮಾಡ್ತಾರೆ. ಅಷ್ಟೇನು ಇವ್ರಿಗೆ ಅದೇ ಇಂಟ್ರೆಸ್ಟ್ ಅಂತ ಅನಿಸ್ತಾ ಇಲ್ಲ. ಇಲ್ಲಿಂದ ಹೇಗೆ ಓಡೋಗೋದಂತ ನೋಡ್ತಾ ಇದ್ದಾರೆ. ಮತ್ತೆ ನನ್ನ ಮನೆಗೆ ನಾನು ಹೇಗೆ ಓಡೋದಂತ ಆತರ ನೋಡ್ತಾ ಇದ್ದಾರೆ. ನೈಟ್ ಎಲ್ಲ ಒಂದು ಡಿಸಪಾಯಿಂಟ್ ಆಗಿ ಆತರ ಇರ್ತಾರೆ. ಈವನ್ ಅವ್ರ ಫಾದರ್ ಜೊತೆಗೆ ಅವತ್ತು ನೈಟ್ ಮಾತಾಡೇ ಇಲ್ಲ ಇವರು, ಅಷ್ಟು ಡಿಪಾಯಿಂಟ್. ಮತ್ತೆ 2ನೇ ದಿವಸ ಮತ್ತೆ ಹೋಗ್ತಾರೆ ಲೆಕ್ಚರ್ಗೆ. ಅದು ಒಂದು ಮತ್ತೆ ಅಲ್ಲಿ ಕೂತ್ಕೊಂಡವಾಗ ಕೆಲವೇ ಗಂಟೆಗಳಲ್ಲಿ ಮತ್ತೆ ಅವ್ರಿಗೆ ಆವಲಿಕ ಬರ್ತದೆ, ಆವಲಿಂಪು ಆಗ್ತಾ ಇರ್ತದೆ. ಸೊ ಈ ರೀತಿಯಲ್ಲಿ ಆಗ್ತದೆ. ಸೊ ಏನಂದ್ರೆ, ಅಲ್ಲಿ ಆ ಮಾಸ್ಟರು ಒಂದು ಮಾತು ಹೇಳ್ತಾರೆ, ಆದ್ರೂ ಇವ್ರಿಗೆ ಮನಸ್ಸಲ್ಲಿ ಹೋಗಿ ಕೂತ್ಕೊಂತದೆ. ಆ ಮಾತು ಏನ್ ಗೊತ್ತಾ, ಪ್ರತಿ ಪ್ರತಿ ವ್ಯಾಧಿಗೆ ಪ್ರತಿ ಕಾಯಿಲೆಗೆ ಒಂದು ಕಾರಣ ಇರ್ತದೆ. ಆ ಕಾರಣವನ್ನು ಈ ಮೆಡಿಸನ್ ಇದು ಅದು ಗುಣಪಡಿಸಲ್ಲ ಅಂತ ಹೇಳ್ತಾರೆ. ಅಂದ್ರೆ ಪ್ರತಿ ಕಾಯಿಲೆಗೆ ಪ್ರತಿ ವ್ಯಾಧಿಗೆ ಒಂದು ಕಾರಣ ಇದೆ. ಆ ಕಾರಣ ಇರ್ಲೇ ಇರ್ತದೆ. ಆ ಕಾರಣವನ್ನು ಯಾವುದೇ ಮೆಡಿಸಿನ್ ತಗೊಂಡ್ರು ಮೆಡಿಸನ್ ಗುಣಪಡಿಸಲ್ಲ ಅಂತ ಹೇಳ್ಬಿಟ್ಟು ಒಂದು ವ್ಯಾಖ್ಯೆ ಹೇಳ್ತಾರೆ. ಅದನ್ನು ಆ ಹುಡುಗಿಗೆ, ಆ ಬ್ಯಾಕ್ ಸೈಡ್ ಕೂತ್ಕೊಂಡ ಹುಡುಗಿಗೆ ಅದು ಒಳಗಡೆ ಹೋಗಿ ಕೂತ್ಕೊಂತದೆ. ಸೊ ಈ ರೀತಿಯಲ್ಲಿ ಈ ಪದ ಪದೇ ಪದೇ ಅವ್ರ ಮನಸ್ಸಲ್ಲಿ ಕಾಡ್ತದೆ. ಆವಾಗ ಇದು ಅರ್ಥ ಆಗಿದೆಲ್ಲ, ಈ ರೀತಿಯಲ್ಲಿ ಅರ್ಥ ಆಗುವಾಗ
ಇನ್ನು ಅವ್ರು ಹೇಳ್ತಾ ಇರ್ತಾರೆ ಏನಂತಂದ್ರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ನೀವು ಆಹಾರ ತಪ್ಪಿದ್ರೆ ನೀವು ತಗೊಳ್ಳೋಂಥ ಮೆಡಿಸಿನ್ ಏನು ಯೂಸ್ ಇಲ್ಲ ಅಂತ ಒಂದು ಹೇಳ್ತಾರೆ ಪದ. ಆಮೇಲೆ ಆಹಾರ ರೈಟ್ ಇದ್ರೆ ನಿಮಗೆ ಮೆಡಿಸನೇ ಬೇಕಾಗಿಲ್ಲ ಅಂತ ಅದೊಂದು ಪದ ಹೇಳ್ತಾರೆ ಗುರುಗಳು, ಆ ಮಾಸ್ಟರು. ಇವೆಲ್ಲ ಅವ್ರಿಗೆ ಒಂಥರ ದೊಡ್ಡ ದೊಡ್ಡ ಪದಗಳು ಅನಿಸ್ತು. ಆದ್ರೆ ಆ ಅವ್ರಿಗೆ ತುಂಬಾ ಅರ್ಥ ಆಗಿ ಅದೊಂಥರ ಆ ಮೆಸೇಜಸ್ಗೆ ತುಂಬಾ ಕನೆಕ್ಟ್ ಆಗ್ತಾರೆ ಅವರು. ಕನೆಕ್ಟ್ ಆಗಿ ಅಲ್ಲಿ ಖಂಡಿತವಾಗಿ ಕ್ಯಾಂಪ್ ಎಲ್ಲ ಆಗ್ತದೆ. ಆ ಅದಾದ್ಮೇಲೆ ಆ ಆದ್ರೆ ಆ ಕ್ಯಾಂಪ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಈ ಇವ್ರ ಮನೇಲಿರುವಾಗ ದೊಡ್ಡ ದೊಡ್ಡ ಮಗ್ಗಲ್ಲಿ ಕಾಫಿ ಕುಡಿಯೋದೆಲ್ಲ ಮಾಡ್ತಾ ಇದ್ದ. ಅಲ್ಲಿ ಕಾಫಿ ಇಲ್ಲ, ಬಿಸ್ಕೆಟ್ ಇಲ್ಲ, ಸ್ಯಾಂಡ್ವಿಚ್ ಇಲ್ಲ, ಏನೂ ಇಲ್ಲ. ಅಲ್ಲಿ ಕೊಟ್ಟಿರೋದೇನಂದ್ರೆ ಬರೀ ಜ್ಯೂಸು ಮತ್ತೆ ಫ್ರೂಟ್ಸು ಜ್ಯೂಸ್ ಇದಿಷ್ಟು ಮಾತ್ರ ಕೊಡ್ತಾ ಇದ್ರು. ಒಂದು 10 ಗಂಟೆಗೆ 10 ಗಂಟೆಗೆ ಎದ್ತಾ ಇದ್ದ ಮನೆಯಲ್ಲಿರುವಾಗ. ಯಾವ ಸಮಯಕ್ಕೆ ಎದ್ದೋದಿ ಅಮ್ಮ ಈ ಹುಡುಗಿ ಅಂದ್ರೆ 10 ಗಂಟೆಗೆ ಎದ್ತಾ ಇದ್ದ. ಅಲ್ಲೇನ್ ಮಾಡ್ತಾ ಇದ್ರು, ಅಲ್ಲಿ 6 ಗಂಟೆಗೆ ಖಂಡಿತವಾಗಿ ಎದ್ಬೇಕಾಗತ್ತೆ, ಯೋಗ ಸೆಷನ್ ಮಾಡ್ಬೇಕಾಗತ್ತೆ. ಆ 4 ದಿವಸ ಹೇಳ್ತಾ ಇದ್ದೀನಿ. ಸೊ ಒಂಥರ ಆಮ್, ಈ ಆ ಪರ್ಟಿಕ್ಯುಲರ್ ಅಂದ್ರೆ ಈ ಸಮಯದಲ್ಲಿ ಆ ಪಿಲ್ಸ್ ಏನಾಗ್ತಾ ಇದ್ರು ಅಂದ್ರೆ, ಇವರು 4 ಮಾತ್ರೆಗಳು ಮಿಂಗ್ತಾ ಇದ್ರು ಪ್ರತಿ ದಿವಸ. ಆ 4 ಮಾತ್ರೆಗಳು ಮಿಂಗಬಾರದು ಅಂತ ಅದನ್ನು ಹೇಳಿದ್ದಾರೆ. ಅದನ್ನು ಡಿಸ್ಕಂಟಿನ್ಯೂ ಮಾಡಿದೆ ಆ ಆ ಹುಡುಗಿ, ಡಿಸ್ಕಂಟಿನ್ಯೂ ಮಾಡಿದೆ. ಈ ರೀತಿಯಲ್ಲಿ ಹೇಳ್ಬೇಕಂದ್ರೆ ಆ ಒಂದು ಈ 4 ಗಂಟೆಯಿಂದ 6 ಗಂಟೆ ಈ ಲೆಕ್ಚರ್ ಇತ್ತು. ಈ ರೀತಿಯಲ್ಲಿ ಅವ್ರು ಹೇಳ್ತಾ ಇರುವಾಗ ಖಂಡಿತವಾಗಿ ಅವ್ರಿಗೆ ತುಂಬಾ ಅರ್ಥ ಆಗಿದೆ. ಆ ಅಂದ್ರೆ ಅಲ್ಲಿ ಇನ್ನೊಂದು ಹೇಳ್ತಾ ಇದ್ರು, ಆ ಲೆಕ್ಚರ್ ಏನ್ ಹೇಳ್ತಾ ಇದ್ರೆ, ಯಾವುದೇ ನೀವು ನೇರವಾಗಿ ಭೂಮಿಯಿಂದ ಬಂದಿರೋ ಆಹಾರ ತಿನ್ನಿ, ಅದು ಸಾತ್ವಿಕ ಆಹಾರ ಆಗುತ್ತೆ. ಯಾವುದೇ ಪ್ಯಾಕೆಟ್ಸ್ ಇಂದ ಬಂದಿರೋ ಆಹಾರ ತಿನ್ನಬಾರದು, ಅದನ್ನು ಹೇಳಿದ್ದಾರೆ ಆ ಮಾಸ್ಟರ್ ಹೇಳ್ತಾ ಇದ್ರು. ಸೊ ಇವೆಲ್ಲ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿದೆ. ಓಕೆ, ಸೊ ಅದು ಅರ್ಥ ಆಗಿದೆ. ಸೊ ಈ ರೀತಿಯಲ್ಲಿ ಆ ಮುಂದಕ್ಕೆ ಹೋಗ್ತಾ ಇದ್ರು. ಸೊ ಈ ರೀತಿಯಲ್ಲಿ ಅಂದ್ರೆ ಈ ಯಾವುದೇ ಒಂದು ರೋಗಗಳು ಬಂದ್ರೆ ಎಲ್ಲಾ ರೋಗಗಳು ಈ ಹೊಟ್ಟೆಯಿಂದ ಬರ್ತದೆ ಅಂತ ಅದೊಂದು ಹೇಳಿದ್ದಾರೆ ಆ ಮಾಸ್ಟರ್ ಹೇಳ್ತಾ ಇದ್ರು. ಇದೆಲ್ಲ ಅರ್ಥ ಮಾಡ್ಕೊಂಡಿದ್ರು. ಸೊ ಖಂಡಿತವಾಗಿ ಈ ರೀತಿಯಲ್ಲಿ ಆಗ್ತಾ ಇತ್ತು. ಸೊ ನೆಕ್ಸ್ಟ್ ಮುಂದಕ್ಕೆ ಹೋಗುವಾಗ ಇವರು ಅದೇ ರೀತಿಯಲ್ಲಿ ಅಂದ್ರೆ ಈ ಮಾಡರ್ನ್ ಸ್ಕೂಲ್ಸ್ ಇದೆಯಲ್ಲ, ಮಾಡರ್ನ್ ಸ್ಕೂಲ್ಸ್ ಅಲ್ಲಿ ಇದು ಯಾವುದು ಹೇಳಲ್ಲ. ಇಷ್ಟು ವಿಷಯಗಳು ನಾವು ಏನು ಆ ಮಾಸ್ಟರ್ ಹೇಳಿದಾರೋ ಇವ್ರಿಗೆ ಈ ಮಾಡರ್ನ್ ಸ್ಕೂಲಲ್ಲಿ ಯಾವುದು ಹೇಳ್ಕೊಟ್ಟಿಲ್ಲ, ಅದು ಹೇಳ್ಕೊಡೋದು ಸಾಧ್ಯವಿಲ್ಲ. ಸೊ ಈ ರೀತಿಯಲ್ಲಿ ಮಾಡುವಾಗ ಆ ಕ್ಯಾಂಪ್ ಅಲ್ಲಿ ಆ ಎಮ್ ಫಾಲೋ ಮಾಡಿದ ಈ ಪದ್ಧತಿಯಿಂದ ಈ ಕ್ಯಾಂಪ್ ಅಲ್ಲೇ 2 ಕಿಲೋಸ್ ಕಡಿಮೆ ಆಗಿದೆ ನೋಡಿ. 2 ಕಿಲೋಸ್ ಕಡಿಮೆ ಆಯ್ತು. ಅದು ಕೇಳಿಸ್ಕೊಂಡಕ್ಕೆ 2 ಕಿಲೋಸ್ ಅಂತ ಎಲ್ಲಾರ್ಗು, ಬಟ್ ಆ ಹುಡುಗಿಗೆ ತುಂಬಾ ದೊಡ್ಡ ವಿಷಯ, ದೊಡ್ಡ ಸಾಧನೆ ಆಯ್ತು. ಸೊ ದೊಡ್ಡ ಸಾಧನೆ ಆಯ್ತು. ಆ ಎಷ್ಟೇ ಎಷ್ಟೇ ಪ್ರಯೋಗಗಳು ಮಾಡಿದ್ರು ಆಗಿಲ್ಲ, ಅವಾಗ ಆಗ್ತದೆ. ಓಕೆ, ಸೊ ಈ ರೀತಿಯಲ್ಲಿ ಅದೊಂಥರ ದೊಡ್ಡ ಸಾಧನೆ, ದೊಡ್ಡ ವಿಜಯ ಅಂತ ಅನಿಸ್ತು. ಅವಾಗ ಒಂದು 17 ವಯಸ್ಸು ಇತ್ತು. ಓಕೆ, ಆ 17 ವಯಸ್ಸಲ್ಲಿ ಹೇಳ್ಬೇಕಂದ್ರೆ ಇಂಥ ವಿಷಯನು ಅಂದ್ರೆ ಈ 2 ಕಿಲೋ ಲಾಸ್ ಆಗಿರೋದು ಇದೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ತುಂಬಾ ಕನ್ವಿನ್ಸ್ ಆಯ್ತು. ಓಹ್, ಈ ಲೈಫ್ ಸ್ಟೈಲ್ ಇದು ತುಂಬಾ ಚೆನ್ನಾಗಿದೆ. ಸೊ ಈ ಲೈಫ್ ಸ್ಟೈಲ್ ಅನ್ನೋದು ನೋಡ್ತಾ ಇದ್ರೆ ಇದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಜೀವನವೇ ಒಂಥರ ಪರಿವರ್ತನೆ ಆಗತ್ತೆ ಅಂತ ಅವ್ರಿಗೆ ಅರ್ಥ ಆಗ್ತಾ ಇತ್ತು. ಈ ಸಹಜ ಜೀವನ ಶೈಲಿ, ಸಹಜ ಜೀವನ ಅನ್ನೋದು ಒಂದ್ಸರಿ ಇದು ಅರ್ಥ ಆದ್ಮೇಲೆ ಈ ಈ ಜೀವನ ಶೈಲಿ ಅಳವಡಿಸ್ಕೊಳಕ್ಕೂ ಅವ್ರಿಗೆ ಸಾಧ್ಯವಾಯ್ತು ಸ್ನೇಹಿತರೆ. ಆಮೇಲೆ ನೆಕ್ಸ್ಟ್ ಈ ಬ್ಲಡ್ ಟೆಸ್ಟ್ಗೂ ಇದೆಲ್ಲ ಹೋಗ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಈ ಜೀವನ ಶೈಲಿ ಅಳವಡಿಸ್ಕೊಂತ ಮತ್ತೆ ಬ್ಲಡ್ ಟೆಸ್ಟ್ ಹೋಗ್ತಾರೆ. ಹೋಗುವಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ರಿಸಲ್ಟ್ಸ್ ನೋಡಿದ್ರೆ ಇವ್ರಿಗೆ ಆಶ್ಚರ್ಯವಾಗ್ತದೆ. ಅಂದ್ರೆ ಇವ್ರಿಗೆ ಈ ಜೀವನ ಶೈಲಿ ಅಳವಡಿಸ್ಕೊಂಡು ಇದು ಅರ್ಥ ಆದ್ಮೇಲೆ ಮತ್ತೆ ಟೆಸ್ಟ್ ಹೋಗ್ತಾರೆ. ಆ TSH ನೋಡ್ತಾರೆ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ನೋಡ್ತಾರೆ. ಯಾವಾಗ್ಲೂ 10 ರಿಂದ 15 ಇತ್ತು ಅದು. ಆದ್ರೆ ಈ ಸರಿ ಆ ಹೇಳ್ಬೇಕಂದ್ರೆ ಈ ಮೆಡಿಕೇಶನ್ ಎಷ್ಟೇ ಅಂದ್ರೆ ಮೆಡಿಸಿನ್ ಎಷ್ಟೇ ತಗೊಂಡ್ರು ಅವ್ರಿಗೆ 10 ರಿಂದ 15 ಕಡಿಮೆ ಆಗ್ತಾ ಇಲ್ಲ. ಈ ಸರಿ ಹೋಗುವಾಗ ಓನ್ಲಿ 3 ಇತ್ತು. 3 ಅಂದ್ರೆ ನಾರ್ಮಲ್ ರೇಂಜ್ ಅದು ಅಲ್ವಾ, ನಾರ್ಮಲ್ ರೇಂಜ್ ಇತ್ತು. ಅದು ಆಶ್ಚರ್ಯ. ಮತ್ತೆ PCOD ಟೆಸ್ಟ್ ಮಾಡ್ತಾರೆ. PCOD ಅಂದ್ರೆ ಒಂದು ಹೇಳ್ಬೇಕಂದ್ರೆ ಇದು ಯಾವಾಗಿಂದೋ ಇತ್ತು. ಆ ಈ ರೀತಿಯಲ್ಲಿ ಆ PCOD ಟೆಸ್ಟ್ ಮಾಡುವಾಗ ಆ ಮೆನ್ಸ್ಟ್ರಲ್ ಸೈಕಲ್ ಇದೆಲ್ಲ, ಇವ್ರಿಗೆ PCOD ಇದೆ. ಮೆನ್ಸ್ಟ್ರಲ್ ಸೈಕಲ್ 6 ತಿಂಗಳಿಗೋಸ್ಕರ ಬರ್ತಾ ಇತ್ತು. ಈಗ ರೆಗ್ಯುಲರ್ ಬರೋದು ಶುರು ಆಗಿದೆ. ಅಲ್ಲಿಗೆ ಹೋಗಿ ಬಂದ್ಮೇಲೆ ಆ ಮೇಚರ್ ಕ್ಯಾಂಪು ಅಲ್ಲಿ ಅವ್ರು ತಿಳ್ಕೊಂಡ್ರು ಮತ್ತೆ ಅಳವಡಿಸ್ಕೊಂತ ಇರುವಾಗ ರೆಗ್ಯುಲರ್ ಬರೋದು ಶುರು ಆಯ್ತು. ಆಮೇಲೆ ಇವರು ಚರ್ಮದ ಮೇಲೆ ಮೊಡಗಲಿತ್ತು, ಮೊಡಗಲು ಕ್ಲಿಯರ್ ಆಗಿದೆ. ಆ ಮೊಡಗಲು ಯಾವುದು ಇಲ್ಲ. ಈಗ ಯಾವ ಆಯಿಂಟ್ಮೆಂಟ್ ಯೂಸ್ ಮಾಡ್ತಾ ಇಲ್ಲ. ಓಕೆ, ಸೊ ಹೇಳ್ಬೇಕಂದ್ರೆ
ಇವ್ರಿಗಿರುವಂತ ಈ ಕೂದಲು ಹೋಗೋ ಸಮಸ್ಯೆ ಅದು ಶುರುವಾಯ್ತು, ಅದು ಸಾಲ್ವ್ ಆಯ್ತು. ಸೊ ಈ ರೀತಿಯಲ್ಲಿ ಅವರು ವೆಯ್ಟ್ನು ಒಂದು ತರ ಕಡಿಮೆ ಆಗಿ ನಾರ್ಮಲ್ ವೆಯ್ಟ್ ಬಂದ್ಬಿಟ್ರು. ಓಕೆ. ಸೊ ಈ ರೀತಿಯಲ್ಲಿ ಆಗುವಾಗ ಆ್ಯಂಡ್ ಹೇಳ್ಬೇಕಂದ್ರೆ ವೆರಿ ಆಕ್ಟಿವ್ ಆಗಿ ಎನರ್ಜೆಟಿಕ್ ಆಗಿ ತಯಾರಾದರು. ಇಲ್ಲಿ ಇವ್ರ ಜೀವನ ಈ ರೀತಿಯಲ್ಲಿ ಪರಿವರ್ತನೆ ಆಯ್ತು ಸ್ನೇಹಿತರೆ. ಸೊ ಈ ರೀತಿಯಲ್ಲಿ ಪರಿವರ್ತನೆ ಆಗುವಾಗ ಸೊ ಮತ್ತೆ ಹೊಸ ಜೀವನ ಅವರಿಗೆ ಬಂದಿದೆ ಅಂತ ಅರ್ಥ ಆಯಿತು. ಸೊ ಈ ರೀತಿಯಲ್ಲಿ ಅದ್ಭುತವಾದ ಆ ಕ್ಯಾಂಪಲ್ಲಿ ತಗೊಂಡಿರೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದನ್ನು ತುಂಬ ಸಹಾಯ ಆಗಿದೆ. ಸೊ ಈ ಈ ಜ್ಞಾನವನ್ನು ಇನ್ನು ನಾನು ಏನು ಮಾಡಬೇಕು, ಇದನ್ನು ಹಂಚ್ಕೋಬೇಕು. ಅಂದರೆ ಇಷ್ಟು ಹಾಸ್ಪಿಟಲ್ಸು ಅವ್ರಿಗೊಂದು ಡೌಟ್ ಬಂತು. ಸರಿ, ಇಷ್ಟು ಸುಲಭವಾಗಿ ಪರಿಹಾರ ಆಯ್ತಲ್ಲ, ಹಾಸ್ಪಿಟಲ್ಸ್ ನೋಡಿದ್ರೆ ಔಟ್ ಸೈಡು ಸುಮಾರು ಜನ ನಿಂತ್ಕೊಂಡಿರ್ತಾರೆ ಕ್ಯೂ ಅಲ್ಲಿ. ಅವ್ರು ಯಾಕೆ ಅಲ್ಲಿ ಹೋಗಿ ನಿಂತ್ಕೋಬೇಕು? ಇಂಥ ಕ್ಯಾಂಪ್ಗಳಿಗೆ ಯಾಕೆ ಹೋಗ್ಬಾರ್ದು ಜನ? ಕ್ಯಾಂಪ್ಗಳಿಗೆ ಹೋದ್ರೆ ಚೆನ್ನಾಗಿರ್ತದಲ್ಲ, ಇಷ್ಟು ಸುಲಭವಾಗಿ ನಮ್ಗೆ ಪರಿಹಾರ ಆಗಿದೆಲ್ಲ ಅಂತ ಅವ್ರಿಗೆ ಡೌಟ್ ಬರ್ತದೆ. ಆ ಡೌಟ್ ಬಂದು ಅವ್ರ ಪಾದದ ಜೊತೆಗೆ ಎಲ್ಲ ಹಂಚ್ಕೊಂತಾರೆ. ಯಾಕೆ ಈ ಜ್ಞಾನ ಯಾರು ಹಚ್ತಾ ಇಲ್ಲ, ಈ ಜ್ಞಾನ ಹೆಚ್ಚು ಪ್ರಚಾರ ಇಲ್ಲ, ಇದಕ್ಕೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇವ್ರಿಗೆ ಒಂಥರ ಇವ್ರಿಗೆ ಆ ವಂಡರ್ ಅಂದರೆ ಒಂಥರ ಆಶ್ಚರ್ಯ ಇವ್ರಿಗೆ. ಸೊ ಅವಾಗ ಇವರು ಖಂಡಿತವಾಗಿ ನಾನು ಏನೋ ಮಾಡಬೇಕು ಇದರಲ್ಲಿ ಸಾಧನೆ ಅಂತ ಒಂದು ಅವರಿಗೆ ಒಳಗಡೆ ಒಂಥರ ಒಂಥರ ಆಸೆ, ಆ ಥರ ಆಸೆ ಮತ್ತೆ ಒಂದು ಒಳಗಡೆಯಿಂದ ಆಂಬಿಷನ್ ಹುಡ್ತದೆ ಹೇಳ್ಬೇಕಂದ್ರೆ. ಸೊ ಆ ರೀತಿಯಲ್ಲಿ ಅವಾಗ ಏನು ಮಾಡೋದು, ಈಗ ಎಜುಕೇಶನ್ ಕಂಟಿನ್ಯೂ ಮಾಡೋದಾ ಇಲ್ಲಾಂದ್ರೆ ಈ ಜ್ಞಾನವನ್ನು ತಗೊಂತ ಮುಂದಕ್ಕೆ ಹೋಗೋದಾ ಅಂತ ಒಂದು ಗೊಂದಲಲ್ಲಿ ಇರ್ತಾರೆ. ಅವಾಗ ಅವ್ರ ಫಾದರ್ ಕೇಳಿದ್ರೆ ಏನು ತೊಂದರೆ ಇಲ್ಲ, ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನೇ ಮುಂದುವರಿಸಿ. ಓಕೆ, ಅದಕ್ಕೆ ಅದ್ರ ಮುಂದುವರಿಸಿ ಅಂತ ಹೇಳ್ತಾರೆ. ಅಂದ್ರೆ ಇವರಲ್ಲಿ ಇನ್ನರ್ ವಾಯ್ಸ್ ಬರ್ತಾ ಇದೆ ಏನಂತಂದ್ರೆ, ನೀವು ಈ ಜ್ಞಾನ ಎಲ್ಲರಿಗೂ ಹಂಚಿ, ಇಷ್ಟು ಅದ್ಭುತ ಪರಿಹಾರ ನೀವು ತಗೊಂಡಿದ್ರಲ್ಲ, ಅದ್ಭುತ ಫಲಿತ ನಿಮ್ಗೆ ಸಿಗ್ತಲ್ಲ, ಈ ಜ್ಞಾನವನ್ನು ಎಲ್ಲರೂ ಹಂಚ್ಕೊಂಡು ಹೋಗಿ ಅಂತ ಒಳಗಡೆಯಿಂದ ವಾಯ್ಸ್ ಬರ್ತಾ ಇದೆ, ಇನ್ನರ್ ವಾಯ್ಸ್. ಇದನ್ನ ಅವ್ರ ಫಾದರ್ಗೆ ಹೇಳುವಾಗ ಅವ್ರು ಒಪ್ಕೊಂತಾರೆ. ಸೊ ಇದು ನಿಮಗೆ ನಿಜವಾದ ನಿಮ್ಮ ಒಳಗಡೆಯಿಂದ ಬರ್ತಾ ಇದೆ ಅಂದ್ರೆ ನೀವು ಇದು ಮುಂದುವರಿಸಿ, ಯಾವುದೇ ಭಯಪಡಕ್ಕೆ ಹೋಗ್ಬಿಡಿ. ಸೊ ಈ ಟ್ರೆಡಿಷನಲ್ ಎಜುಕೇಶನ್, ನೀವು ಏನು ಎಜುಕೇಶನ್ ಓದ್ತಾ ಇದ್ರೆ ಅದೆಲ್ಲ ಬಿಟ್ಬಿಡಿ. ಓಕೆ. ಸೊ ಈ ಹೊಸ ಮಾರ್ಗಕ್ಕೆ ನೀವು ನಿಮ್ಮ ಜೀವನ ಅಂಕಿತ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆವಾಗ ಈ ರೀತಿಯಲ್ಲಿ ಇದಕ್ಕೆ ಸಂಬಂಧಿತ ಎಲ್ಲ ಸ್ಟಡೀಸು ಮಾಡ್ತಾ ಹೇಳ್ಬೇಕಂದ್ರೆ ಅವ್ರು ಎಲ್ಲೆಲ್ಲೋ ಹೋಗ್ತಾರೆ. ಲಂಡನ್ಗೆ ಹೋಗಿ ಅಲ್ಲಿ ಸ್ವಲ್ಪ ಸಬ್ಜೆಕ್ಟ್ಸ್ಗಳು ಓದಿ, ಫ್ಲೋರಿಡಾ, ಲಾಸ್ ಏಂಜಲ್ಸು ಎಲ್ಲ ಹೋಗ್ತಾರೆ. ಎಲ್ಲ ಹೋಗಿ ವಿಧ ಮಾಸ್ಟರ್ಸ್ ಇಂದ ಇನ್ನೂ ಹೆಚ್ಚು ಜ್ಞಾನ ಇವರು ಪಡಿತಾರೆ ಸ್ನೇಹಿತರೆ. ಹೆಚ್ಚು ಜ್ಞಾನ ಪಡೆದು ಹೇಳ್ಬೇಕಂದ್ರೆ ಆ ಜ್ಞಾನವನ್ನೆಲ್ಲ ಅಂದ್ರೆ ಈ ಜ್ಞಾನ ಎಲ್ಲ ತಿಳ್ಕೊಂಡು ಇನ್ನೂ ಅದರಲ್ಲಿ ಮಾಸ್ಟರ್ ಆಗಿ ತಯಾರಾಗಬೇಕಂತ ಅವ್ರ ಕೋರಿಕೆ. ಆಲ್ರೆಡಿ ಈಗಾಗಲೇ ಅನುಭವ ಪಟ್ಟಿದ್ದಾರೆ, ಆದರೆ ಸರ್ಟಿಫಿಕೇಟ್ಸ್ ಅವೆಲ್ಲ ಬೇಕಲ್ಲ, ಅದಕ್ಕೂ ಇನ್ನೂ ಹೆಚ್ಚಾಗಿ ಮಾಡ್ತಾ ಹೋಗ್ತಾರೆ. ಸೊ ಒಂದು ರೀತಿಯಲ್ಲಿ ಇದೆಲ್ಲ ಮಾಡೋದಕ್ಕೆ ಮಾರ್ಗದರ್ಶಿ ಯಾರಂದ್ರೆ ಅವ್ರ ಫಾದರೇ ಇವ್ರಿಗೆ ಈ ರೀತಿಯಲ್ಲಿ ಅವ್ರಿಗೆ ಗೈಡ್ ಮಾಡ್ತಾ ಹೋಗಿರ್ತಾರೆ. ಅದು ಅವ್ರಿಗೆ ಒಂಥರ ಹೇಳ್ಬೇಕಂದ್ರೆ ಇವ್ರ ಫಾದರೇ ಈ ರೀತಿಯಲ್ಲಿ ಈಗ ಈ ಜೀವನದಲ್ಲಿ ಈ ದಿಶೆ ಈ ಸ್ಥಿತಿಯಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆಲ್ಲ ಅವ್ರ ಫಾದರೇ ಕಾರಣ ಅಂತ ಹೇಳ್ತಾರೆ. ಸುಭಾನ್ ಅಂತ ಆ ಮಹಿಳಾ ಆ ಥರ ವ್ಯಕ್ತಪಡಿಸ್ತಾರೆ. ಸೊ ಹೇಳ್ಬೇಕಂದ್ರೆ ಪ್ರತಿಯೊಂದು ಇವ್ರಿಗೆ ಈಗ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಹೋಗ್ತಾರೆ ಅವ್ರ ಫಾದರ್. ಅದಕ್ಕೆ ಅದ್ಭುತವಾದ ವಿಷಯ, ಅವ್ರ ಫಾದರ್ ಅವ್ರಿಗೆ ಮಾರ್ಗದರ್ಶಿ ಆಗಿದ್ದಾರೆ. ಇನ್ನು ಸ್ವಲ್ಪ ಇಯರ್ಗಳು ಈ ಥರ ಪಾಸ್ ಆಗ್ತದೆ. ಅವಾಗ ಈ ನಾಲೆಡ್ಜನ್ನು ಹೆಚ್ಚಾಗಿ ಹಂಚ್ಕೋಬೇಕಂತ ಇವರು ವಿಡಿಯೋಗಳು ಮಾಡ್ತಾ ಹೋಗ್ತಾರೆ. ಹೆಚ್ಚು ವಿಡಿಯೋಗಳು ಮಾಡ್ತಾ ಹೋಗ್ತಾರೆ. ವಿಡಿಯೋಗಳಿಂದ ಅನಿಸ್ತಾ ಹೋಗ್ತದೆ ಶುಭ ಅಂತ ಆ ವ್ಯಕ್ತಿ. ಆದ್ರೆ ಒಂದು ಈ ತರ ಪ್ರತ್ಯಕ್ಷ ಈವೆಂಟ್ ಒಂದು ನಡೀತದೆ ಡೆಲ್ಲಿ ಮುಂಬೈ ಇದೆಲ್ಲ. ಆ ಸಮಯದಲ್ಲಿ ಇವ್ರಿಗೆ ಒಂದು ಅವಕಾಶ ಬರುತ್ತೆ. ಮುಂಬೈಗೆ ಬನ್ನಿ, ನೀವು ಒಂದು 120 ಜನ ಇದ್ದಾರೆ, ಇವರಿಗೆ ವರ್ಕ್ಶಾಪ್ ಮಾಡ್ಬೇಕಂತ ಒಂದು ಸಂಸ್ಥೆ ಇವ್ರನ್ನ ಇನ್ವೈಟ್ ಮಾಡುವಾಗ ಅಲ್ಲಿ ಇವ್ರ ಹಸ್ಬೆಂಡ್ ಅನ್ನು ಅಂದ್ರೆ ಈಗ ಇವ್ರ ಹಸ್ಬೆಂಡ್ ಯಾರಿದಾರ ಅವ್ರನ್ನು ಅಲ್ಲಿ ಮೀಟ್ ಮಾಡೋ ಅವಕಾಶ ಸಿಗುತ್ತೆ. ಏನಂತಂದ್ರೆ ಅದೊಂದು ಸಂಸ್ಥೆ ನಡೆಸೋದು ಈ ಹರ್ಷವರ್ಧನ್ ಅಂತ ಈ ವ್ಯಕ್ತಿ. ಇವರು ಸಣ್ಣ ವಯಸ್ಸಲ್ಲಿ ಈ ವ್ಯಕ್ತಿ ಹರ್ಷವರ್ಧನ್ ಅವರು ಇದೇ ರೀತಿಯಲ್ಲಿ ಸೈನಸೈಟಿಸ್, ಆಸ್ತಮಾ, ಸೋರಿಯಾಸಿಸ್ ಇಂದ ತುಂಬಾ ಬಾಧೆ ಅನುಭವಿಸಿರ್ತಾನೆ. ಆ ಹುಡುಗ ಅನುಭವಿಸಿ ಅವ್ರನ್ನು ಸಹ ಈ ನ್ಯಾಚುರಲ್ ಲೈಫ್ ಸ್ಟೈಲು, ಫುಡ್ ಸ್ಟೈಲು ಚೇಂಜ್ ಮಾಡಿಕೊಂಡು ಅದರಿಂದನೇ ಅವನ ಜೀವನವನ್ನು ವಾಸಿ ಮಾಡ್ಕೊಂಡಿರ್ತಾನೆ. ಇಲ್ಲಾಂದ್ರೆ ಅದಕ್ಕೆ ಮುಂಚೆ ಅವನಿಗೆ ಉಸಿರಾಟ ಆಗ್ತಾ ಇಲ್ಲ. ಈ ನಾಸಲ್ ಸ್ಪ್ರೇ ಯೂಸ್ ಮಾಡೋದು, ಈ ಸೋರಿಯಾಸಿಸ್ಗೆ ಕ್ರೀಮ್ಸ್ ಅಪ್ಲೈ ಮಾಡೋದು ತುಂಬಾ ಮಾಡಿ ಸಫರ್ ಆಗಿರ್ತಾನೆ, ಎಷ್ಟೋ ಸಫರ್ ಆಗಿರ್ತಾನೆ. ಆದ್ರೆ ಇದೇ ರೀತಿಯಲ್ಲಿ ಅವನು ಈ ನ್ಯಾಚುರಲ್ ಲೈಫ್ ಸ್ಟೈಲ್ ಅಳವಡಿಸ್ಕೊಂಡು ಅವನು ಆಚೆ ಕಡೆ ಬಂದಿರ್ತಾನೆ. ಸೊ ಆ ರೀತಿಯಲ್ಲಿ ಅವ್ರಿಗೂ ಒಳ್ಳೆ ಅಂದ್ರೆ ಆ ಜ್ಞಾನ ಅವ್ರಿಗಿರತ್ತೆ. ಸೊ ಅವಾಗ ಇವರಿಬ್ಬರು ಒಂದ್ಸರಿ ಭೇಟಿ ಆದ್ಮೇಲೆ ಆ ಸಮಾವೇಶದಲ್ಲಿ ಇಬ್ಬರು ಸೇರಿ ಏನ್ ನಿರ್ಣಯ ಮಾಡ್ಕೋತಾರಂದ್ರೆ,
ಇಂಥ ಅದ್ಭುತ ನಾಲೆಡ್ಜು ಅಂದ್ರೆ ಈ ಪ್ರಾಚೀನ ಈ ಪ್ರಾಚೀನ ಈ ಜ್ಞಾನ ಎಲ್ಲರೂ ಹಂಚ್ಕೋಬೇಕು, ಎಲ್ಲರಿಗೂ ನಾವು ತಿಳಿಸ್ಕೊಡ್ಬೇಕಂತ ಇಬ್ಬರು ನಿರ್ಣಯ ಮಾಡಿ ಇದನ್ನು ಸಾತ್ವಿಕ್ ಮೂಮೆಂಟ್ ಅಂತ ಒಂದು ಶುರು ಮಾಡ್ತಾರೆ ಸ್ನೇಹಿತರೆ. ಅಲ್ಲಿಂದ ಶುರು ಆಗಿರೋದೇ ಈ ಸಾತ್ವಿಕ್ ಮೂಮೆಂಟ್ ಸ್ನೇಹಿತರೆ. ಸಾತ್ವಿಕ್ ಮೂಮೆಂಟ್ನು ಇವರಿಬ್ಬರು ಶುರು ಮಾಡ್ತಾರೆ. ಈ ಸಾತ್ವಿಕ್ ಮೂಮೆಂಟ್, ಸಾತ್ವಿಕ್ ಅಂದ್ರೆ ಏನು? ಸತ್ವ. ಸತ್ವ ಅನ್ನೋದು ಸಂಸ್ಕೃತ ಪದ, ಅದು ಅಲ್ಲಿಂದ ಬಂದಿರುವಂತದ್ದು ಪದ. ಅದ ಅರ್ಥ ಏನಂದ್ರೆ ಒಳ್ಳೆತನ. ಅಂದ್ರೆ ಪ್ರತಿಯೊಬ್ಬರಲ್ಲಿ ಅದ್ಭುತವಾದ ಒಳ್ಳೆತನ ಇರುತ್ತೆ. ಅಂದ್ರೆ ಒಂಥರ ಸ್ವಚ್ಛತಾ, ವಿವೇಕ, ಮತ್ತೆ ದಯ, ಮತ್ತೆ ಯಾವುದೇ ಒಂದು ಕ್ಲಾರಿಟಿ, ಮತ್ತೆ ಒಂದು ಸಂತೋಷ, ಇವೆಲ್ಲದಕ್ಕೂ ಸೂಚಿಕೆ ಈ ಪದ ಸತ್ವ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಅವರು ಶುರು ಮಾಡ್ತಾರೆ. ಹೇಳ್ಬೇಕಂದ್ರೆ ಈ ಈ 2024 ಸಮಯದಕ್ಕೆಲ್ಲ, ಆ ಸಮಯಕ್ಕೆ ಅವರು ಒಂದು 4 ಲಕ್ಷ ಜನಕ್ಕೆ ಈ ಸಾತ್ವಿಕ್ ಲೈಫ್ ಸ್ಟೈಲ್ ಟೀಚ್ ಮಾಡಿದ್ದಾರೆ. ಆಮೇಲೆ ಅದು ಆನ್ಲೈನ್ ಮುಖಾಂತರ. ಇನ್ನು ಹೇಳ್ಬೇಕಂದ್ರೆ ಈ ಡಿಜಿಟಲ್ ಮುಖಾಂತರ ಅವ್ರಿಗೆ ಒಂದು 9 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ನೋಡಿ. 9 ಮಿಲಿಯನ್ ಫಾಲೋವರ್ಸ್ ತಯಾರಾಗಿದ್ದಾರೆ ಈಗಾಗಲೇ. ಅರ್ಥ ಆಯ್ತಾ? ಸೊ ಈ ರೀತಿಯಲ್ಲಿ ಅವರು ಈ ಒಂದು ರಿವಲ್ಯೂಷನ್, ಅಂದ್ರೆ ಈ ಸಾತ್ವಿಕ್ ಲೈಫ್ ಸ್ಟೈಲ್ ಅಂದ್ರೆ ನಾವು ಅನ್ಕೊಂಡಿದ್ದ ಪ್ರಕಾರ ಒಂದು ಆಹಾರ ಮಾತ್ರ ಅಲ್ಲ ಸ್ನೇಹಿತರೆ. ನಾವ್ ಹೇಳ್ತಾ ಇರ್ತೀವಲ್ಲ, ಹೆಲ್ತ್ ಮತ್ತೆ ಸ್ಪಿರಿಚುವಾಲಿಟಿ. ನಾವು ಏನ್ ಮಾಡ್ತಾ ಇದ್ದೀವಿ ಸಮಗ್ರ ಸ್ವಾಸ್ಥ್ಯದಲ್ಲಿ ಏನ್ ಮಾಡ್ತೀವಿ ನಾವು? ಸ್ಪಿರಿಚುವಾಲಿಟಿ ಅಂದ್ರೆ ಆಧ್ಯಾತ್ಮಿಕತೆ, ಮತ್ತೆ ಆಹಾರ, ಆರೋಗ್ಯ, ಮೂರು ಸೇರಿಸ್ಕೊಂಡಿದ್ವಲ್ಲ. ಅದೇ ರೀತಿಯಲ್ಲಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಸಾತ್ವಿಕ ಲೈಫ್ ಸ್ಟೈಲ್ ಅಂದ್ರೆ ಏನು ಗೊತ್ತಾ? ಸಾತ್ವಿಕ ಲೈಫ್ ಸ್ಟೈಲ್ ಅಂದ್ರೆ ಈ ಪ್ರಕೃತಿ ಆಹಾರ ಅವ್ರು ಹೇಳ್ತಾರಲ್ಲ, ನ್ಯಾಚುರೋಪತಿ ಅವರು ಬರೀ ಆಹಾರ ಹೇಳ್ತಾರೆ. ಆಮೇಲೆ ಇನ್ನೂ ನೋಡ್ತಾ ಇದ್ರೆ ಆಯುರ್ವೇದದಲ್ಲಿ ಸ್ವಲ್ಪ ಸ್ವಲ್ಪ ಜನ ಏನ್ ಹೇಳ್ತಾರೆ ಅಂದ್ರೆ, ಆಯ್ತು ನೀವು ಅಂದ್ರೆ ನ್ಯಾಚುರಲ್ ಅದೇ ಆಹಾರ ಸಹಜ ಆಹಾರ ತಿನ್ನಿ, ಆ ಜೊತೆಗೆ ಮಾಂಸನೂ ತಿನ್ನಿ ಅಂತ ಹೇಳ್ತಾರೆ. ಅಂತ ತಜ್ಞರು ಇದ್ದಾರೆ ಇತ್ತೀಚಿನ ಕಾಲದಲ್ಲಿ, ನೋಡ್ತಾ ಇದ್ವಿ ನಾವು. ಆದ್ರೆ ಈ ಸಾತ್ವಿಕ್ ಲೈಫ್ ಸ್ಟೈಲು ಮತ್ತೆ ನಮ್ಮ ಸಮಗ್ರ ಸ್ವಾಸ್ಥ್ಯ ಎರಡು ಒಂದೇ ತರ ಕಾಣಿಸ್ತಾ ಇರ್ತದೆ ಹೇಳ್ಬೇಕಂದ್ರೆ. ಯಾಕಂದ್ರೆ ಅಲ್ಲಿನೂ ಸಹ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸಾತ್ವಿಕ್ ಲೈಫ್ ಸ್ಟೈಲ್ ಅಂತ ಅರ್ಥ ಏನಂದ್ರೆ, ಒಂದು ಹೆಲ್ತ್, ಎರಡನೇದು ಸ್ಪಿರಿಚುವಾಲಿಟಿ ಅಂತ ಹೇಳ್ತಾರೆ ಸ್ನೇಹಿತರೆ. ನೋಡಿ, ಆಧ್ಯಾತ್ಮಿಕತೆ ಮತ್ತೆ ಆರೋಗ್ಯ ಎರಡು ಮಿಲಿತವಾಗಿ ಹೋಗ್ತಾ ಇರುವಂತದ್ದೇ ಸಾತ್ವಿಕ್ ಲೈಫ್ ಸ್ಟೈಲ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸೊ ಈ ರೀತಿಯಲ್ಲಿ ಇವರು ತುಂಬಾ ಇವೆಲ್ಲಾನು ಒಂದು ಅದ್ಭುತವಾದ ಸಿಲೆಬಸ್ ರೆಡಿ ಮಾಡಿ ಎಲ್ಲರಿಗೂ ಹಂಚ್ಕೊಂತ ಹೋಗ್ತಾರೆ. ಈ ರೀತಿಯಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಇವ್ರಿಗೆ ಈ ಬುಕ್ ಬರೆಯಕ್ಕೆ ಇವರು ಈ ರೀತಿಯಲ್ಲಿ ತಯಾರಾಗಿದ್ದಾರೆ. ಆ ಮಹಿಳಾ ಈ ರೀತಿಯಲ್ಲಿ ತಯಾರಾಗಿ ಸೊ ಈ ಬುಕ್ ಬರೆಯೋಕೆ ಒಂದು ಅವಕಾಶ ಅವ್ರಿಗೆ ಸಿಕ್ಕಿದೆ. ಇದು ಏನಂತಂದ್ರೆ 7 ಅಭ್ಯಾಸಗಳು ಸ್ನೇಹಿತರೆ. ಈ 7 ಅಭ್ಯಾಸಗಳು ಸರಿಯಾದ ರೀತಿಯಲ್ಲಿ ಅವರವ್ರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಇವ್ರು ಅಂದ್ರೆ ಈ ಅವ್ರ ಜೀವನ ಇಷ್ಟವರೆಗೂ ನಾನು ಯಾಕೆ ಎಕ್ಸ್ಪ್ಲೇನ್ ಮಾಡಿದೆ ಅಂದ್ರೆ, ನೋಡಿ ಹೇಗೆ ಅವರಲ್ಲಿ ಪರಿವರ್ತನೆ ಆಗಿದೆ, ಹೇಗೆ ಈ ಸಾತ್ವಿಕ್ ಲೈಫ್ ಸ್ಟೈಲ್ ಅವ್ರಿಗೆ ಹೆಲ್ಪ್ ಮಾಡಿದೆ. ಒಂದು ಯಾವುದೋ ವರ್ಕ್ಶಾಪ್ ಅಟೆಂಡ್ ಆಗಿ ಈ ರೀತಿಯಲ್ಲಿ ಅವ್ರು ತಯಾರಾಗಿ ಇವತ್ತಿನ ಕಾಲಕ್ಕೆ ಅವರು ಹಂಚ್ಕೊಂಡಂತ ಜ್ಞಾನ ಎಷ್ಟು ಮಟ್ಟಕ್ಕೆ ಹೋಗಿದೆ ಅಂದ್ರೆ ಹೇಳಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ. ಅಷ್ಟು ಬೆಲ್ಲಿದೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರಧಾನವಾಗಿ ಈ 7 ಹ್ಯಾಬಿಟ್ಸ್ ಇದೆಲ್ಲ. ಸೊ ಅದರಲ್ಲಿ 3 ಮುಖ್ಯ ವಿಷಯದಲ್ಲಿ ಅವ್ರು ಹೇಳಕ್ ಪ್ರಯತ್ನ ಮಾಡ್ತಾರೆ ಯಾವಾಗ್ಲೂ. 7 ಹ್ಯಾಬಿಟ್ಸ್ ಏನ್ ಹೇಳ್ತೀವೋ ಅದು ಮುಂದಿನ ದಿವಸದಲ್ಲಿ ಬರುತ್ತೆ. ಆದ್ರೆ ಮುಖ್ಯ 3 ವಿಷಯಗಳು, ಏನೇನು ವಿಷಯಗಳ ಬಗ್ಗೆ ಈ 7 ಹ್ಯಾಬಿಟ್ಸ್ 7 ಹ್ಯಾಬಿಟ್ಸ್ ಅನ್ನೋದು ಮೇನ್ ಫೋಕಸ್ ಮಾಡತ್ತಂದ್ರೆ 3 ಅಂಶಗಳ ಮೇಲೆ ಫೋಕಸ್ ಮಾಡುತ್ತೆ. ಅದೇನಂದ್ರೆ ನಮ್ಮಲ್ಲಿರುವಂತ ಆರೋಗ್ಯವನ್ನು ಹೆಚ್ಚು ಮಾಡೋದು. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಒಂದು ರೋಗ ಬಂದಿದೆ ಅಂದ್ರೆ ನನಗೂ ನೋಡಿ, ಈ ಸಪೋಸ್ ಯಾರಿಗನ್ನ ಡಯಾಬಿಟಿಸ್ ಬಂದೆ ಅಂತ ಇಟ್ಕೊಳ್ಳಿ, ಈ ಸಾತ್ವಿಕ್ ಲೈಫ್ ಸ್ಟೈಲ್ ಅವ್ರು ಡಯಾಬಿಟಿಸ್ ಅನ್ನು ಗುಣ ಮಾಡತ್ತಾ ಅಂತ ನೀವು ಕೇಳ್ಬೋದು. ಅಂದ್ರೆ ಸೊ ಇಲ್ಲಾಂದ್ರೆ ಹೈಪರ್ ಟೆನ್ಷನ್ ಬಂದೆ ಗುಣ ಮಾಡತ್ತಾ ಈ ಸಾತ್ವಿಕ್ ಲೈಫ್ ಸ್ಟೈಲ್ ಅಂತ ನೀವು ಕೇಳ್ಬೋದು. ಒಂದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾವುದೇ ಒಂದು ಕ್ರಾನಿಕ್ ಡಿಸೀಸ್ ಇರಲಿ, ನಾವು ಇವತ್ತು ಸಫರ್ ಆಗ್ತಾ ಇರೋಂಥ ಆ ಸಿಂಪ್ಟಮ್ಸ್ ಏನು ಗೊತ್ತಾ? ಏನು ಅರ್ಥ ಅಂದ್ರೆ ನಿಮ್ಮ ಆರೋಗ್ಯದಲ್ಲಿ ನಿಮ್ಮ ಆರೋಗ್ಯ ಕ್ಷೀಣಿಸಿದೆ ಅಂತ ಅರ್ಥ. ಅಂದ್ರೆ ನಿಮ್ಮಲ್ಲಿರುವಂಥ ವ್ಯಾಧಿ ನಿರೋಧಕತೆ ಕಡಿಮೆ ಆಗಿದೆ ಅಂತ ಅರ್ಥ. ಯಾವಾಗಲೂ ಅರ್ಥ ಮಾಡ್ಕೊಳ್ಳಿ, ಡಿಸೀಸ್ ಈಕ್ವಲ್ ಟು ಡೌನ್ ಫಾಲ್ ಇನ್ ಯುವರ್ ಲೆವೆಲ್ ಆಫ್ ಹೆಲ್ತ್ ಅಂತ ಅರ್ಥ. ಅಂದ್ರೆ ನಿಮಗಿರುವಂತ ಹೆಲ್ತ್ ಡೌನ್ ಫಾಲ್ ಆಗಿದ್ರೆ ಅದನ್ನೇ ಡಿಸೀಸ್ ಅಂತ ಕರೆಯೋದು. ಡಿಸೀಸ್ ಅಂದ್ರೆ ಇನ್ನೊಂದು ಯಾವುದೋ ಅಲ್ಲ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಅವಾಗ ನಿಮ್ಮ ದೇಹದಲ್ಲಿ ಆ ಹೆಲ್ತ್ ಸರಿಪಡಿಸಿದ್ರೆ, ಹೆಲ್ತ್ ರೈಸ್ ಮಾಡಿದ್ರೆ ಆ ವ್ಯಾಧಿ ಒಟ್ಟು ಹೋಗ್ತದೆ. ಇಷ್ಟೇ ಸುಲಭ. ಅರ್ಥ ಆಯ್ತಾ? ನಿಮ್ಮ ಹೆಲ್ತ್ ಹೆಚ್ಚು ಮಾಡಿ, ಅಂದ್ರೆ ನಿಮ್ಮಲ್ಲಿರುವಂತ ವ್ಯಾಧಿ ನಿರೋಧಕ ಶಕ್ತಿ ಹೆಚ್ಚು ಮಾಡಿ, ಯಾವುದೇ ವ್ಯಾಧಿ ಇರಲಿ ಆ ವ್ಯಾಧಿ ಒಟ್ಟು ಹೋಗ್ತದೆ ಅಂತ ಸುಲಭವಾದ ವಿಷಯ ಸ್ನೇಹಿತರೆ. ಅದಕ್ಕೋಸ್ಕರ ಈ ಹೆಲ್ತ್ ಅನ್ನೋದು ರೈಸ್ ಮಾಡಬೇಕು. ಅಂದ್ರೆ ಹೆಲ್ತ್ ಲೆವೆಲ್ ರೈಸ್ ಮಾಡ್ಬೇಕಂದ್ರೆ
ನಮ್ಮಲ್ಲಿರುವಂತ ಆರೋಗ್ಯ ಮಟ್ಟವನ್ನು ಹೆಚ್ಚು ಮಾಡಿಕೊಂಡ್ರೆ ಪ್ರತಿ ಪ್ರತಿ ಯಾವುದೇ ಇರಲಿ, ಯಾವುದೇ ಡಿಸೀಸ್ ಇರಲಿ, ಎಲ್ಲ ಒಟ್ಟು ಹೋಗ್ತದೆ ಅಂತ ಹೇಳ್ತಾ ಇಂಥ ಅಂಶಗಳನ್ನು ಈ 7 ಹ್ಯಾಬಿಟ್ಸ್ ಕವರ್ ಮಾಡಕ್ ಹೋಗ್ತದೆ. ಅದ್ರ ಮೇಲೆ ಫೋಕಸ್ ಮಾಡುತ್ತೆ. ಮುಂದಿನ ದಿವಸ ನಾವು ತಿಳ್ಕೊಳ್ಳೋಣ. ಆಮೇಲೆ ಇನ್ನೊಂದು, ಈ 7 ಹ್ಯಾಬಿಟ್ಸ್ನು ಇನ್ನು ಯಾವ್ದ್ರ ಮೇಲೆ ಫೋಕಸ್ ಮಾಡ್ತಾ ಅಂದ್ರೆ, ಇದು ಒಂದು ಫಿಸಿಕಲ್ ಬಾಡಿ ಮಾತ್ರ ಎಲ್ಲ ಸ್ನೇಹಿತರೆ. ಅಂದ್ರೆ ನಾವು ಅನ್ಕೊಂತೀವಲ್ಲ, ಆರೋಗ್ಯ ಆಹಾರ ಅಂದ್ರೆ ಒಂದು ದೇಹಕ್ಕೆ ಸಂಬಂಧ ವಿಷಯಗಳು ಅಂತ ಅನ್ಕೊಂತೀವಿ. ಅದು ಒಂದೇ ಅಲ್ಲ, ಸಮಗ್ರ ಸ್ವಾಸ್ಥ್ಯ ಯಾವ ರೀತಿಯಲ್ಲಿ ನಾವು ಮಾಡ್ತಾ ಇದೀವೋ, ಇವ್ರು ಸಹ ಏನ್ ಮಾಡ್ತಾರಂದ್ರೆ, ಬಾಡಿ ಬಾಡಿ ಸಂಬಂಧ ಫಿಸಿಕಲ್ ಹೆಲ್ತ್ ಅಂತಾರೆ, ಮೈಂಡ್ ಸಂಬಂಧ ಮೆಂಟಲ್ ಹೆಲ್ತ್ ಅಂತಾರೆ, ಸ್ಪಿರಿಟ್ ಸಂಬಂಧ ಸ್ಪಿರಿಟ್ ಅಂದ್ರೆ ಆತ್ಮ, ಆತ್ಮ ಸಂಬಂಧಿತ ಸ್ಪಿರಿಚುವಲ್ ಹೆಲ್ತ್ ಅಂತ ಹೇಳ್ತಾರೆ ಸ್ನೇಹಿತರೆ. ಈ ಮೂರನ್ನು ಭಾಗ ಮಾಡಿಕೊಂಡು ಈ ಮೂರು ಸಂಬಂಧಿತ ವಿಷಯಗಳು ಹೇಳ್ತಾ ಅವರು ಮೂರದ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ಈ ಮೂರನ್ನು ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಮೊದಲನೇದಾಗಿ ಫಿಸಿಕಲ್ ಹೆಲ್ತ್ ಸಾಧಿಸಕ್ಕೆ ಏನ್ ಮಾಡ್ಬೇಕು ಅದನ್ನು ನೋಡ್ಕೊಂತ, ಮತ್ತೆ ಮೆಂಟಲ್ ಹೆಲ್ತ್ನು ಹೇಗೆ ಆಮೇಲೆ ಸಂರಕ್ಷಿಸ್ಕೊಳ್ಳೋದು, ಮತ್ತೆ ಕೊನೆಯದಾಗಿ ಈ ಸ್ಪಿರಿಚುವಲ್ ಹೆಲ್ತ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವಾಗ ರಿಯಲ್ ಹೆಲ್ತ್ ಬರುತ್ತೆ ಸ್ನೇಹಿತರೆ. ರಿಯಲ್ ಹೆಲ್ತ್ ಅಂದ್ರೆ ಸಂಪೂರ್ಣ ಆರೋಗ್ಯ ಎಲ್ಲಿಂದ ಬರುತ್ತೆ? ನಾವು ಇಷ್ಟು ತರಗತಿಯಲ್ಲಿ ತಿಳ್ಕೊಂತ ಬಂದಿದ್ವಿ, ಇವರು ಸಹ ಅದೇ ಹೇಳ್ತಾರೆ. ಆದ್ರೆ ಇನ್ನು ಇದರಲ್ಲಿ ಅದ್ಭುತವಾದ ಈ 7 ಹ್ಯಾಬಿಟ್ಸ್ ತಿಳ್ಕೊಳ್ಳುವಾಗ ನಮ್ಗೆ ಇನ್ನೂ ಹೆಚ್ಚು ಮಾಹಿತಿ ನಮ್ಗೆ ಸಿಗತ್ತೆ ಸ್ನೇಹಿತರೆ, ಅದ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಯಾವುದೇ ಒಂದು ಹ್ಯಾಬಿಟ್ ನಮ್ಮಲ್ಲಿ ಒಂದು ಹ್ಯಾಬಿಟ್ ಇದೆ ಅಂತಂದ್ರೆ ಅರ್ಥ ಅರ್ಥ ಏನಂದ್ರೆ ಸ್ನೇಹಿತರೆ, ಇದು ಖಂಡಿತವಾಗಿ ಇವರು ಹ್ಯಾಬಿಟ್ಗಳು ಏನೇನು ಈ 7 ಹ್ಯಾಬಿಟ್ಸ್ ಬರೆದಿದ್ದಾರೋ, ಈ 7 ಹ್ಯಾಬಿಟ್ಸ್ ಅಂತ ಹೇಳಿದ್ರಲ್ಲ, ಈ 7 ಹ್ಯಾಬಿಟ್ಸ್ ಏನು ಹೇಳ್ಕೊಡ್ತಾರೋ ಮುಂದಿನ ದಿವಸ ನಾವು ತಿಳ್ಕೊಂತೀವೋ, ಅವೆಲ್ಲದಕ್ಕೂ ಈ ಮಾಡರ್ನ್ ಸೈನ್ಸ್ ನಿರೂಪಣೆ ಇದೆ. ಅಂದ್ರೆ ಮಾಡರ್ನ್ ಸೈನ್ಸ್ ಅಂದ್ರೆ ಇತ್ತೀಚಿನ ನವೀನ ಸೈನ್ಸ್, ನವೀನ ಸಾಂಕೇತಿಕತೆ ಏನಿದೆಯೋ, ಈ ಸಾಂಕೇತಿಕ ಜ್ಞಾನವು ಸಹ ಅದರಿಂದ ನಿರೂಪಣೆಗಳು ಸೊ ಮಾಡ್ತಾ ಈ 7 ಹ್ಯಾಬಿಟ್ಸ್ ಅವರು ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಆ 7 ಹ್ಯಾಬಿಟ್ಸ್ ಇನ್ನು ಎಷ್ಟು ಸುಂದರವಾಗಿರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ಈ ರೀತಿಯಲ್ಲಿ ಈ ಜ್ಞಾನ ಸ್ನೇಹಿತರೆ, ಎಷ್ಟೇ ಮಾಡರ್ನ್ ಸಾಂಕೇತಿಕ ಜ್ಞಾನ ಬಂದಿದ್ರು ಅವ್ರು ಹೇಳೋದೇನೆಂದ್ರೆ, ನಮ್ಮ ವಿಸ್ಡಮ್ ಸನಾತನ ಧರ್ಮ ಏನ್ ಹೇಳ್ಕೊಟ್ಟಿದೋ ಆ ವಿಸ್ಡಮ್ ಇದೆಲ್ಲ ಇವಾಗ ಬಳಸ್ಕೋಬಹುದು, ನಾಳೆ ಬಳಸ್ಕೋಬಹುದು, ಇನ್ನು ಮುಂದಿನ 200 ವರ್ಷ ಹೋದ್ಮೇಲೆ ನಮ್ಮ ಜ್ಞಾನ ಅಂತೂ ಯಾವಾಗ್ಲೂ ಬಳಸ್ಕೊಳ್ಳುವಂತ ಅವಕಾಶ ಇದೆ. ನೀವು ಅರ್ಥ ಮಾಡ್ಕೋಬೇಕು. ಅದು ಯಾವುದೇ ರೀತಿಯಲ್ಲಿ ಇವಾಗ ತಿಳ್ಕೊಂಡಿದೀವಿ, ಈ ಮಾಡರ್ನ್ ಪದ್ಧತಿಗಳು ಬಂದಿದ ಮೇಲೆ ನಮ್ದೆಲ್ಲ ಒಟ್ಟೋಗ್ತದೆ ಅಂತ ಸಾಧ್ಯವೇ ಇಲ್ಲ ಸ್ನೇಹಿತರೆ. ನಾವು ಈ ರೀತಿಯಲ್ಲಿ ಈ 7 ಹ್ಯಾಬಿಟ್ ತಿಳ್ಕೊಂಡಾಗ ಇನ್ನೂ ನಿಮ್ಗೆ ಇದ್ರ ಮೇಲೆ ಹೆಚ್ಚು ವಿಶ್ವಾಸ ಬರುತ್ತದೆ. ಖಂಡಿತವಾಗಿ ಈ ಸಾತ್ವಿಕ್ ಲೈಫ್ ಸ್ಟೈಲ್ ಮೇಲೆ, ಸೊ ಅಂದ್ರೆ ಈ ಸಾತ್ವಿಕ್ ಜೀವನ ಶೈಲಿ ಮೇಲೆ ಇನ್ನೂ ನಿಮಗೆ ಹೆಚ್ಚು ನಂಬಿಕೆ, ವಿಶ್ವಾಸ ಅನ್ನೋದು ಖಂಡಿತ ಬರುತ್ತೆ. ಅದು ಮುಂದಿನ ದಿವಸ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇದು ನಮ್ಮ ಇವತ್ತಿನ ಸಮಗ್ರ ಜೀವನ ಶೈಲಿ ಭಾಗವಾಗಿ ತಿಳ್ಕೊಳ್ಳುವಂತ ಅಂಶ ಸ್ನೇಹಿತರೆ.